ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಕಾರ್ಯಂ ಮೇ ಸಿದ್ಧಿಮಾಯಾಂತು ಪ್ರಸನ್ನೇ ತ್ವಯಿ ಧಾತರಿ ವಿಘ್ನಾನಿ ನಾಶಮಾಯಾಂತು ಸರ್ವಾಣಿ ಸುರನಾಯಕ ನೌಮಿನ್ಯಾಯ ತುದಾಧಿಕೃಜ್ಜಯ ಮುನೀನ್ ತ್ರಿಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೋತ್ತಮಗುರೋನ್ ವೈದಗ್ಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸತಿಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ತಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯ ನೌಮಿನ್ಯಾಯ ಸುಧಾರತಾನ್ ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಂ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಅಜ್ಞಾನತಿವಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಜಗದ್ಗುರುಂ ಕೃಪಾಸಿಂಧುಂ ಶರಣಾಗತವತ್ಸಲಂ ಭಕ್ತಮಾನಸ ಸಂಚಾರಂ ಮಹೀಪತೆ ನಮಾಮ್ಯಹಂ ಶ್ರೀ ಶಾಂಗ್ರಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯ ತಾನ್ನಮಸ್ಸೇ ಗುರುನ್ ಮಮ ಹರಿ ಓಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾವಕ್ತು ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಕಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ದಶಮಸ್ಕಂದೆ ಅದ್ಯ ಪ್ರಸಕ್ತೌ ಕಿಂಚಿತ್ ಪೂರ್ವ ಪ್ರಮೇಯ ಕಥಾನುವಾದ. ಹರಿ ಓಂ ಸ್ವಸ್ತ್ಯಸ್ತು. ನಾವು 7 ದಿವಸದಿಂದ ಇಲ್ಲಿ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಮೊದಲನೇ ಸ್ಕಂದದಲ್ಲಿ ಪರೀಕ್ಷಿತನು ನಾರದರು ಭಾಗವತಕ್ಕಾಗಿ ರಚನೆ ಪ್ರಾರ್ಥನೆ ಮಾಡಿದ್ದಾರೆ. ಅದಾದಮೇಲೆ ಪರೀಕ್ಷಿತನ ಜನ್ಮ, ಪರೀಕ್ಷಿತನಿಗೆ ಶಾಪ. ದ್ವಿತೀಯ ಸ್ಕಂದದಲ್ಲಿ ವಿರಾಟ್ ರೂಪದ ವರ್ಣನೆ, ಚತುಶ್ಲೋಕಿ ಭಾಗವತ. ತೃತೀಯ ಸ್ಕಂದದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ, ಭಗವಂತ ಆಜ್ಞೆ ಮಾಡಿದ್ದಕ್ಕಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ 4ನೇ ಸ್ಕಂದದಲ್ಲಿ ಹಿರಣ್ಯಾಕ್ಷನ ಸಂಹಾರ ವರಹಾರೂಪಿಯಾದ ಪರಮಾತ್ಮನಿಂದ. 4ನೇ ಸ್ಕಂದದಲ್ಲಿ ಸ್ವಯಂಭವನಿಗೆ ಮಕ್ಕಳಾಗಿರ್ತಕ್ಕಂಥ ಆಕೂತಿ, ದೇವಹೂತಿ, ಪ್ರಸೂತಿಗಳ ವಿವಾಹ ಹಾಗೂ ಉತ್ತಾನಪಾದ, ಪ್ರಿಯವ್ರತ ರಾಜ ಇವರದೆಲ್ಲ ಪುತ್ರ, ಪೌತ್ರ, ಪ್ರಪೌತ್ರ ಇವರೆಲ್ಲ ಸಂತಾನವಾಗಿದೆ. ಹಾಗಾಗಿ ದಕ್ಷಯಜ್ಞ ರುದ್ರದೇವರು ಅದನ್ನು ಭಂಗ ಮಾಡಿದ್ದಾರೆ. ಆಮೇಲೆ ಭಗವಂತ ಬಂದು ಆಜ್ಞೆ ಮಾಡಿದಾಗ ಅಂತ ಪೂರ್ಣವಾಗಿದೆ. ಧ್ರುವರಾಜರ ಚರಿತ್ರೆ, ಅಂಗ, ವೇನ, ಪೃಥು, ಪ್ರಚೇತಸರ ಕತೆ, ಪುರಂಜನ ಉಪಾಖ್ಯಾನ 4ನೇ ಸ್ಕಂದ. 5ನೇ ಸ್ಕಂದದಲ್ಲಿ ಪ್ರಿಯವ್ರತರಾಜನ ಚರಿತ್ರೆ ಹಾಗೂ ಆಗ್ನಿದ್ರ, ನಾಭಿ, ವೃಷಭ, ಭರತ, ರುಹುಗಣದ ರಾಜರಿಗೆ ಜಡಭರತರ ಉಪದೇಶ, ಖಗೋಲ ಭೂಗೋಳ ವರ್ಣನೆ, ನರಕಗಳ ವರ್ಣನೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಅನೇಕ ನದಿ ಪರ್ವತಗಳ ಬೇಕಾದಷ್ಟು ಮಹಿಮೆ. ಇದು 5ನೇ ಸ್ಕಂದ. 6ನೇ ಸ್ಕಂದದಲ್ಲಿ ನಾಮಸ್ಮರಣೆಯ ಮಹತ್ವ, ಅಜಮೇಳ ಉಪಾಖ್ಯಾನ. ಒಂದು ನಮಸ್ಕಾರ ಮಾಡದಿದ್ದಕ್ಕಾಗಿ ಪದದಿಂದ ಚ್ಯುತರಾಗಿದ್ದಾರೆ ಯಾರು ಅಂತಂದರೆ ಇಂದ್ರದೇವರು. ಬೃಹಸ್ಪತ್ಯಾಚಾರ್ಯರು ಶಾಪ ಕೊಟ್ಟಾಗ ನಾರಾಯಣ ವರ್ಮವನ್ನು ಉಪದೇಶವನ್ನಾಗಿ ಪಡೆದು ಮತ್ತೆ ತಮ್ಮ ಸಂಪತ್ತನ್ನು ಪಡೆದಿದ್ದಾರೆ. ಆಮೇಲೆ ವಿಶ್ವರೂಪಾಚಾರ್ಯ ತಲೆಯನ್ನು ಕತ್ತರಿಸಿದ್ದಕ್ಕಾಗಿ ಸೋಮಪೀತಂ ಸುಭಾಪೀತಂ ಅನ್ನಾದ ಇತಿ ಶುಶ್ರಮಃ ಅಂತಿಕೊಂಡು ಬ್ರಹ್ಮಹತ್ಯ ಬಂದಿದೆ, 4 ವಸ್ತುಗಳಲ್ಲಿ ಹಾಕಿದ್ದಾರೆ. ಸ್ವರ ವ್ಯತ್ಯಾಸ ಬಂದದ್ದಕ್ಕಾಗಿ ಫಲವ್ಯತ್ಯಾಸವಾಗಿ ವೃತ್ರ ಹುಟ್ಟಿದ್ದಾನೆ, ವೃತ್ತಾಸುರ ಸಂಹಾರವಾಗಿದೆ. 2 ಬಾರಿ ಬ್ರಹ್ಮಹತ್ಯೆ ಬಂದಾಗ ಮತ್ತೆ ನರಸಿಂಹ ಮಂತ್ರದಿಂದ ಪರಿಹಾರ ಮಾಡಿಕೊಂಡಿದ್ದಾರೆ. ಮರುದ್ಗಣರ ಜನ್ಮ. 7ನೇ ಸ್ಕಂದದಲ್ಲಿ ಹಿರಣ್ಯಕಶಿಪುವಿನ ತಪಸ್ಸು, ಬ್ರಹ್ಮದೇವರ ಅನುಗ್ರಹ, ಪ್ರಹ್ಲಾದರಾಜರ ಅವತಾರ, ನರಸಿಂಹದೇವರ ಅವತಾರ, ಹಿರಣ್ಯಕಶಿಪುವಿನ ಸಂಹಾರ ಹಾಗೂ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡಿದ್ದಾರೆ, ನನ್ನ ತಂದೆಯನ್ನು ಉದ್ಧಾರ ಮಾಡುವಂತ. ತ್ರಿತಪ್ತವಿ ಪಿತಾಪೂತ ಪಿತೃಭಿಸ್ಸಹ ತೇನಗ
ನಿನ್ನಂಥ ಒಬ್ಬ ಭಗವದ್ಭಕ್ತ ಹುಟ್ಟಿದ್ದಕ್ಕಾಗಿ ನಿನ್ನ 21 ಕುಲ ಉದ್ಧಾರ ಮಾಡ್ತೇನೆ ಅಂತ ನರಸಿಂಹದೇವರು ಅನುಗ್ರಹ ಮಾಡಿ ಉದ್ಧಾರ ಮಾಡಿದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀ, ಸನ್ಯಾಸಿ ಇವುಗಳನ್ನೆಲ್ಲ ಹೇಗೆ ಮಾಡಬೇಕು ಅಂತ ವಿವರಣೆ ಮಾಡಿದ್ದಾರೆ, ಉಪದೇಶ ಮಾಡಿದ್ದಾರೆ ನಾರದರು. ಸಪ್ತಮ ಸ್ಕಂದ. ಇನ್ನು ಅಷ್ಟಮ ಸ್ಕಂದದಲ್ಲಿ ಗಜೇಂದ್ರ ಮೋಕ್ಷ, ಲಕ್ಷ್ಮೀದೇವಿಯ ಸ್ವಯಂವರ, ಭಗವಂತನ ವಿವಾಹ, ಭಗವಂತನ ಮೋಹಿನಿ ರೂಪ, ಅಸುರರನ್ನು ಮೋಹಗೊಳಿಸಿದ್ದು, ದೇವತೆಗಳು ಅಮೃತಪ್ರಾಶನ ಮಾಡಿ ಮತ್ತೆ ಇಂದ್ರದೇವರು ತಮ್ಮ ಪಟ್ಟವನ್ನು ತಮ್ಮ ಪದವಿಯನ್ನು ಹೊಂದಿದ್ದು. ವಾಮನ ರೂಪಿಯಾದ ಪರಮಾತ್ಮ ಅವತಾರ ಮಾಡಿ ಪರಿಚಕ್ರವರ್ತಿಯಿಂದ ಭೂಮಿಯನ್ನು ತೆಗೆದುಕೊಳ್ಳುವ ನೆಪದಲ್ಲಿ ಅವನ ಅಹಂಕಾರವನ್ನು ಖಂಡನ ಮಾಡಿ ಅವನಿಗೆ ಅನುಗ್ರಹ ಮಾಡಿದ್ದು. ಕೊನೆಯಲ್ಲಿ ಸತ್ಯವ್ರತ ರಾಜ. ಇನ್ನು ನವಮಸ್ಕಂದದಲ್ಲಿ ಸತ್ಯವ್ರತ ರಾಜನೇ ಸ್ವಯಂಭೂ ಮನವಾಗಿ ವೈವಸ್ವತ ಮನವಾಗಿ ಅವತಾರ ಮಾಡಿದ್ದಾನೆ. ಭಗವಂತ ಬ್ರಹ್ಮದೇವರು, ಮರೀಚಿ, ಕಶ್ಯಪರ ಮಕ್ಕಳು ವಿವಸ್ವಾನ್ ನಾಮನಾಗಿರ್ತಕ್ಕಂಥ ಸೂರ್ಯ, ವೈವಸ್ವತಮನು, ಶ್ರಾದ್ದದೇವ, ಶ್ರದ್ಧಾ, ಇಲಾ, ಸುದ್ಯುಮ್ನ, ಮತ್ತೆ ಇಲಾ, ಸುದ್ಯುಮ್ನ ಪೂರ್ವಸನ ಕೊಟ್ಟಿದ್ದಾರೆ. ಅದೇ ವಂಶದಲ್ಲಿ ಹುಟ್ಟಿದವನು ಎರಡನೇದವನು ಪೃಷದ್ರ, ಮೂರನೇದವನು ಶರಿಯಾತಿಯ ಮಗಳು ಸುಕನ್ಯೆಯನ್ನು ಚೌನರಿ ಕೊಟ್ಟಿದ್ದಾರೆ. ನಾಭಾಗ ಮಗ ಅಂಬರೀಷ. ಅದೇ ಅಂಬರೀಷನ ವಂಶದಲ್ಲಿ ಮಂದಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಮತ್ತೆ ಹುಟ್ಟಿದವನು ವೈವಸ್ವತವನ್ನು ಜೋರಾಗಿ ಸೀನಿದಾಗ ಆ ಹುಟ್ಟಿದವನು ಇಕ್ಷ್ವಾಕು. ಆ ಇಕ್ಷ್ವಾಕುವನ ಮಗನೇ ವಿಕುಕ್ಷಿ, ನಿಮಿದಂಡಕಾಹ ಅಂತ. ಅವನಿಗೆ ಶಶಾದ ಅಂತ ಎನ್ನೇ ದಿವಸ ನಾವು ಕೇಳಿದ್ದೇವೆ. ಅವನು ಒಂದು ತಪ್ಪು ಮಾಡಿದ್ದಕ್ಕಾಗಿ ರಾಜ್ಯ ಬಿಟ್ಟು ಹೊರಗೆ ಹಾಕಿದ್ದಾರೆ. ಅದೇ ವಂಶದಲ್ಲಿ ಮುಂದೆ ಹುಟ್ಟಿದ್ದಾರೆ ಯಾರು ಅಂತಂದ್ರೆ ಕಪಿಲಾಶ್ವ, ಭರಣಿನಾಶ್ವ, ಯುವನಾಶ್ವನ ಮಗನೇ ಮಾಂಧಾತ. ಆ ಮಾಂಧಾತವಿಗೆ ಕೇಳ್ತಾ ಇದ್ದಾರೆ, ಎಷ್ಟು ರಾಜ್ಯವನ್ನು ಭಾರ ಮಾಡ್ತೀವಿ ಅಂದ್ರೆ ಯಾವ ಸೂರ್ಯ ಉದಯತ್ಯಸ್ಮ ಯಾವ ಚಂದ್ರಂ ಪ್ರತಿಷ್ಠತಿ ಸರ್ವಂ ತದ್ಯವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ ಅಂತಿಕೊಂಡು ಅವನಿಗೆ ಒಂದು ಪುರುಗುತ್ಸ, ಅಂಬರೀಷ ಅಂತ ಈ ರೀತಿಯಾಗಿ 3 ಮಂದಿ ಮಕ್ಕಳಾಗಿದ್ದಾರೆ. 50 ಮಂದಿ ಹೆಣ್ಮಕ್ಕಳಾಗಿದ್ದಾರೆ. ಅವರನ್ನು ವಿವಾಹ ಮಾಡಿಕೊಂಡಿದ್ದಾರೆ ಸೌಬರಿ ಋಷಿಗಳು. 5,000 ಮಂದಿ ಮಕ್ಕಳು ಹುಟ್ಟಿದ್ದಾರೆ. ಅದೇ ವಂಶದಲ್ಲಿ ಮುಂದೆ ಹುಟ್ಟಿದ ಹರಿಶ್ಚಂದ್ರ, ಆಮೇಲೆ ಹರಿತ, ಆಮೇಲೆ ಬಾಹುಕನ ಮಗನೇ ಸಗರನ ಮಗನೇ ಸಾಗರ, ಕೇಸಿನಲ್ಲಿ ಹುಟ್ಟಿದವನು ಅಸಮಂಜಸ ಮಗನೇ ಅಂಶುಮಂತನ ಮಗ ದಿಲೀಪನ ಮಗನೇ ಭಗೀರಥನ ಮಗನೇ ಶ್ರುತನ ಮಗನೇ ಆಯುನ ಮಗನೇ ಸಿಂಧುದ್ವೀಪನ ಮಗನೇ. ಹೀಗೆ ಋತುಪರ್ಣ, ಸೌದಾಸನೇ ಕಲ್ಮಾಶಪಾದ ಮಗನೇ ಅಶ್ಮಕನಿಂದ ಹುಟ್ಟಿದವನು ಮೂಲಕನ ಇನ್ನೊಂದು ಹೆಸರು ನಾರಿಕೌಚ, ದೀರ್ಘಬಾಹು, ಖಟ್ವಾಂಗ, ದೀರ್ಘಬಾಹು, ದಶರಥ, ರಘು, ಅಜ, ದಶರಥ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು, ಸೀತಾದೇವಿಯನ್ನು ವಿವಾಹ ಮಾಡಿಕೊಂಡಿದ್ದಾರೆ. ಚತುರ್ಥ್ಯಜ ಪಂಚಮಗ ದೃಷ್ಟ್ವಾತು ಪ್ರಥಮಾತ್ಮಜಾಂ ತೃತೀಯಂ ತತ್ರೀಕ್ಷಿಪ್ಯ ದ್ವಿತೀಯ ಮತರತ್ ಪುನಃ. ಹೀಗೆ ಆ ಸೀತೆಯನ್ನು ಕಳೆದುಕೊಂಡು ಮತ್ತೆ ಪಡೆದಿದ್ದಾನೆ. ಅದಕ್ಕೆ ಶಮಯಮೇ ಪಾಪಂ, ಶಮಿ ಶತ್ರುವಿನಾಶಿನಿ, ಅರ್ಜುನಸ್ಯ ಧನುರ್ಧಾರಿ, ರಾಮಸ್ಯ ಪ್ರಿಯದರ್ಶಿನಿ. ಶಮಿಯನ್ನು ಬನ್ನಿಗಿಡೆಯನ್ನು ಸೇವೆ ಮಾಡಿ ಹೋಗಿದ್ದಾರೆ. ಆಗ ವೆಂಕಪ್ಪರ ಕುಲದೇವತೆ. ಹಾಗಾಗಿ ಅದೇ ಮುಂದೆ ನಿಮಿ, ಆಮೇಲೆ ಚಂದ್ರವಂಶ, ಯಯಾತಿ, ಆಮೇಲೆ ರಂತಿದೇವ. ಇಷ್ಟೆಲ್ಲ 8 ದಿವಸದವರೆಗೆ ಕಥಾಭಾಗ ಮುಗಿದಿದೆ. ಯಾರು ಒಂದೇ ದಿವಸ ಮಂಗಳಕ್ಕೆ ಬಂದಿದ್ದೀರೋ ಅವ್ರಿಗೂ ಕಿಂಚಿತ್ತ ಸಂಕ್ಷೇಪವಾಗಿ ಭಾಗವತ ಶ್ರವಣವಾಗಬಾರಕ್ಕಿಲ್ಲ ಅಂತ ಅನ್ನೋದಕ್ಕಾಗಿ ಈ ರೀತಿಯಾಗಿ ಹೇಳಿದರು. ಇನ್ನು ಕಥಿತೋ ಮತ್ತೆ ರಾಜಕ್ಕೆ ಹೇಳಿದ ಪರೀಕ್ಷಿತ 10ನೇ ಸ್ಕಂದ. ಪ್ರಾಯ ಇದು ವರ್ಷಾಋತು ಶ್ರಾವಣ ಮಾಸ. ಈಗ ಮಳಿ ಆಗಬೇಕು ಏನ್ರಿ, ಮಳಿ ಸಿದ್ಧ ಆಗ್ಯದ ಏನ್ರಿ. ಅದಕ್ಕೆ ಗಂಗಾದೇವಿ ಸ್ವಲ್ಪ ಯಾಕೆ ಕಾಯ್ಲಿಕ್ಕಿದಾಳ ಅಂತಂದ್ರೆ ವ್ಯಾಸರೂಪ ವೇದವ್ಯಾಸ ದೇವರ ಭಗವಂತನ ವ್ಯಾಸರೂಪಿಯಾದ ಪರಮಾತ್ಮನ ಪಾದದಿಂದ ಬಂದವಳು ನಾನು, ಮುಖದಿಂದ ಬಂದವಳು ನೀನು ಅಂದ್ರೆ ಭಾಗವತ ಗಂಗೆ. ಅದಕ್ಕೆ ನಿಂದೆಲ್ಲ ಮುಗೀತು ಅಂದ್ರೆ ನಾನು ಶುರು ಮಾಡ್ತೀನಿ ಅಂತಕಿ. ಅದಕ್ಕೆ ಮಳಿ ಬಂದಿಲ್ಲ ಏನ್ರಿ. ಈಗ ಬಿಸಿಲದ ಭಾಗವತ ಮಂಗಳಾತು ಅಂದ್ರೆ ಮಳಿ ಶುರು ಆಗ್ತದೆ ಏನ್ರಿ. ಯಾಕಂದ್ರೆ ಭಾಗವತ ಇಷ್ಟು ದಿವಸ ಕೇಳಿ ಮಂಗಳೂರು ಮಳಿ ಭಾಳ ಹತ್ತೀವಿ ನಾವು ಬರಲಿಲ್ಲ ಅಂತ ಆಗಬಾರ್ದು ಅನ್ನುವ ಜವಾಬ್ದಾರಿ ವ್ಯಾಸರೂಪಿ ಪರಮಾತ್ಮನಿಗೆ ಗೊತ್ತಾತ. ಹಾಗಾಗಿ ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮಸೌರ್ಯಯೋ ರಾಜ್ಯಾಂಚೋಹೇ ವಂಶಾನಾಂ ಚರಿತಂ ಪರಮಾದ್ಭುತಂ ಯಥೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣುರ್ವೀರೇಣ ಶೋಸನಃ. ಬಹಳಷ್ಟು ಪ್ರಶ್ನೆ ಕೇಳಿದ್ದಾನೆ ಪರೀಕ್ಷಿತ. ರೋಹಿಣ್ಯಾಸ್ತನಯ ಪ್ರೋಕ್ತಃ 3 ತಿಂಗಳ ದೇವಕಿಯ ಗರ್ಭದಲ್ಲಿದ್ದು ರೋಹಿಣಿ ಉದರದಲ್ಲಿ ಯಾಕೆ ಹೋತು? ದೇವಕ್ಯ ಗರ್ಭ ಸಂಬಂಧ ಕುತೋ ದೇಹಾಂತರಂ ವಿನ ಕಸ್ಮಾತ್ ಮುಕುಂದ ಭಗವಾನ್ ಪಿತೃಜ್ಞ ಪ್ರಜಂಗತಃ. ಮಥುರೆಯಲ್ಲಿ ತಾನು ಜನ್ಮ ತಾಳಿ ಯಾಕೆ ವ್ರಜಕ್ಕೆ ಹೋದ? ಕೋವಾಸ ಜ್ಞಾತಿಭಿಸ್ಸಾರ್ಧಂ, ತನ್ನ ಜ್ಞಾತಿಗಳಿಂದ ಕೂಡಿಕೊಂಡು ಬಂಧು ಬಾಂಧವರಿಂದ ಕೂಡಿಕೊಂಡು ಎಷ್ಟು ವರ್ಷ ಇದ್ದ? ವ್ರಜದಲ್ಲಿ ವಾಸ ಮಾಡಿ ಏನು ಮಾಡಿದ? ಮತ್ತೆ ಸೋದರ ಮಾವನಾಗಿರ್ತಕ್ಕಂತಹ ಕಂಸನನ್ನು ಯಾಕೆ ಸಂಹಾರ ಮಾಡಿದ? ಮನುಷ್ಯ ದೇಹವನ್ನು ಪಡೆದ ಕೃಷ್ಣ ಪರಮಾತ್ಮ ಎಷ್ಟು ವರ್ಷ ಭೂಮಿಯಲ್ಲಿ ಇದ್ದ? ಇಷ್ಟು ನನಗೆ ಪ್ರಶ್ನೆ ತಿಳಿದಿದೆ. ನಾನು ಯಾವುದು ಪ್ರಶ್ನೆ ಮಾಡಿಲ್ಲ, ಅದು ನೀವೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ರಿ ಅಂತಂದ.
ಆಚಾರ್ಯ ಸಾಧ್ಯ ಆದಷ್ಟು ಲಘು ಮುಗಿಸ್ಬಿಡ್ರಿ, ಈಗ ತಡ ಮಾಡಿ ಬಂದಿರಿ, ಮತ್ತಿನ್ನು ಭಾಳ ಹೊತ್ತು ಹೇಳಬೇಡ್ರಿ ಅಂತ ಅವ ಅನ್ಲಿಲ್ಲ. ಹಿಂಗೆ ಯಾರು ಅನ್ನಂಗಿಲ್ಲ. ಹಿಂಗೆ ಪ್ರಶ್ನೆ ಮಾಡಿಕೊಂಡು ಸಾಕು ಇಷ್ಟೇ ಸಾಕು ಅಂತ ಅನ್ಲಿಲ್ಲ. ನನಗೆ ಎಷ್ಟು ತಿಳಿದೋ ಅಷ್ಟು ಪ್ರಶ್ನೆಗಳನ್ನು ನಾನು ಕೇಳಿದ್ದೆ. ಆದರೆ ಮತ್ತು ನಾನು ಯಾವುದು ಪ್ರಶ್ನೆ ಮಾಡಿಲ್ಲವೋ ಅದು ನೀವೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡಿ ಅಂತ. ಆಗ ಸಮ್ಮಗ್ ವ್ಯವಸ್ಥಿತ ಬುದ್ಧಿ ಅಥವಾ ರಾಜರ್ಷಿ ಸತ್ತಮ ವಾಸುದೇವ ಕಥಾಯಾಂತೆ ಯಜ್ಜಾತ ನೈಷ್ಟಿಕಿ ಅರ್ಧಿ ವಾಸುದೇವ ಕಥಾ ಪ್ರಶ್ನ ಪುರುಷಾಸ್ತ್ರೀನ್ ಪುನಾತಿ ವಕ್ತಾರಂ ಪೃಚ್ಛಕಂ ಶ್ರೋತ್ರಂ ತತ್ಪಾದ ಸಲಿಲಂ ಯಥಾ. ಭಾಗವತವನ್ನು ಹೇಳುವ, ಭಾಗವತವನ್ನು ಕೇಳುವ, ಭಾಗವತದಲ್ಲಿ ಪ್ರಶ್ನೆ ಮಾಡಿಕೊಂಡು ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಮುಗಿದ ಮೇಲೆ ಪ್ರಶ್ನೆಯನ್ನು ಕೇಳುವ. ಭಾಗವತದ ಮಧ್ಯದಲ್ಲಿ ಪ್ರಶ್ನೆಯನ್ನು ಕೇಳೋದಕ್ಕಿಲ್ಲ, ಮುಗಿದ ಮೇಲೆ ಕೇಳ್ರಿ. ಈ 3 ಮಂದಿಯನ್ನು ಉದ್ಧಾರ ಮಾಡ್ತದಂತ. ಹೆಂಗ? ತತ್ಪಾದ ಸಲಿಲಂ ಯಥ. ಗಂಗೆ 3 ಮಂದಿಯನ್ನು ಉದ್ಧಾರ ಮಾಡ್ತಾಳಂತ. ಎಂತೆಂಥವ್ರನ್ನು ಯಾತ್ರಕ್ಕೆ ಹೋಗಿರ್ತಾರೆ. ಯಾತ್ರಕ್ಕೆ ಹೋದಾಗ 3 ಜನ ಇರ್ತಾರೆ. ಎಂತೆಂಥವ್ರು ಇರ್ತಾರಂದ್ರೆ, ಒಬ್ಬರಿಗೆ ಭಾರಿ ದೇಹದ ಅಡ್ಡಿ ಇರ್ತದೆ, ದಿವಸ 300 ದಂಡು ಹೊಡೆದಿರ್ತಾರೆ. ನಮ್ಮಲ್ಲಿ ಕೆಲವರು ಹೇಳ್ತಿದ್ರು, ಈಗ 300 ದಂಡು ಹೊಡಿತೀನಿ ರೀ ಆಚಾರ ಅಂತ. 300 ದಂಡು ಹೊಡಿತಾರೆ. ಅಂತ 300, 400, 500 ದಂಡು ಹೊಡಿಯೋರಿಗೆ ಭಾರಿ ದೇಹ ದಾಡ್ಯದ, ಆದ್ರೆ ಮಂತ್ರ ಬರಂಗಿಲ್ಲ. ಭಾರಿ ಮಂತ್ರ ಬರ್ತದ, ದೇಹ ದಾಡ್ಯವಿಲ್ಲ. ದೇಹ ಗಟ್ಟಿದ, ಮಂತ್ರ ಬರಂಗಿಲ್ಲ. ಮಂತ್ರ ಬಂದವನಿಗೆ ದೇಹ ಗಟ್ಟಿಲ್ಲ. ಇನ್ನೊಬ್ಬ ಇದ್ದಾನೆ, ಮಂತ್ರ ಬಂದವ ಮ್ಯಾಲ ಕೂತು ಮಂತ್ರ ಅಂತಾನೆ, ದೇಹ ಗಟ್ಟಿದ್ದವ ಗಂಗಾ ನದಿ ಒಳಗೆ ಇದ್ದಾನೆ. ಇನ್ನೊಬ್ಬ ಇದ್ದಾನೆ, ಅವ ಆಲಸಿಯವ. ಪೇಪರ್ ಬಂದ್ಮೇಲೆ ಸ್ನಾನ ಮಾಡವ ಏನ್ರಿ, ಪೇಪರ್ ಬಂದ್ಮೇಲೆ ಚಹಾ ಕುಡ್ದು ನೀರು ಕುಡ್ದು ಆಮೇಲೆ ಸ್ನಾನ ಮಾಡವ ಅಂತ ಒಬ್ಬ ಇದ್ದಾನವ. ಅವನಿಗೆ ಮಂತ್ರ ಬರಂಗಿಲ್ಲ, ದೇಹನೂ ಗಟ್ಟಿಲ್ಲ. ಅವೇನು ಮಾಡ್ತಾನ, ಒಮ್ಮೆ ಕೆಳಗಿರೋದ ಸ್ನಾನ ಕೇಳ್ದವ್ನು ನೋಡ್ತಾನೆ, ಅವ್ನ ಮ್ಯಾಲ ಮಂತ್ರ ನಾವು ನೋಡ್ತಾನೆ, ಹಿಂಗೊಮ್ಮೆ ನೋಡ್ತಾನೆ, ಹಿಂಗೊಮ್ಮೆ ನೋಡ್ತಾನೆ. ಅವನು ಉದ್ಧಾರ ಮಾಡ್ತದಂತ. ಯಾರು? ಗಂಗಾದೇವಿ. ತತ್ಪಾದ ಸಲಿಲಮ್ಯತ ವಕ್ತಾರಂ ಪೃಚ್ಛಕಂ ಶ್ರೋತ್ರಂ ತತ್ಪಾದ ಸಲಿಲಮ್ಯತ. ಹೇಗೆ ಗಂಗೆಯು ದೇಹದಾಢ್ಯವಿರ್ತಕ್ಕಂತಹ ಮನುಷ್ಯನನ್ನು ಅಥವಾ ಮಂತ್ರ ಬರುವ ವ್ಯಕ್ತಿಯನ್ನು, ಅಥವಾ ಮಂತ್ರವೂ ಬರುವುದಿಲ್ಲ, ದೇವೂ ದಾಢ್ಯವಿಲ್ಲ ಅಂತ ವ್ಯಕ್ತಿಯನ್ನು ಹೇಗೆ ಗಂಗೆಯು ತನ್ನ ದರ್ಶನ ಮಾತ್ರದಿಂದ ಉದ್ಧಾರ ಮಾಡಬೇಕು, ಹಾಗ ಭಾಗವತ ಗಂಗೆಯು ಹನುಮಂತ ದೇವರ ತನ್ನ ಮಗನ ಮನೆಯಲ್ಲಿ ಹರಿಲಿಕ್ಕಿತ. ಭಾಗವತ ಗಂಗೆ ಅದು ವೇದವ್ಯಾಸ ರೂಪಿಯಾದ ಪರಮಾತ್ಮನ ಬಾಯಿಂದ ಬಂದದ್ದು. ನನಗೆ ಸಮಯ ಇಲ್ಲ, ಏನು ಸಮಯ ಇಲ್ಲ ಅಂತ ಅನ್ನೋದು ಆಚಾರ್ಯ ನೀವೇ ತಡ ಮಾಡಿ ಬಂದಿರಿ ಅಂತ ಹೇಳ್ರಿ. ಸರಿ, ಅದಕ್ಕೆ ಓಮಿತಿ ಬ್ರಹ್ಮ. ಆದರೆ ಇನ್ನೂ ಹೆಚ್ಚು ಹೇಳ್ಬೇಕು. ನಾವು ಸುಖತಾಲಕ್ಕೆ ಹೋದಾಗ, ಜಗನ್ನಾಥಪುರಿಗೆ ಹೋದಾಗ ದಿವಸಕ್ಕೆ 6-8 ತಾಸು. ಮೊನ್ನೆ ಅಂತೂ ಗಂಗಾ ಗರ್ಭವಾಸ 9 ತಾಸು ದಿವಸಕ್ಕೆ, 9 ದಿವಸ ಶ್ರೀರಂಗದೊಳಗೆ. ಹಾಗಾಗಿ ದಿವಸಕ್ಕೆ 6-7 ತಾಸು. ಅದಕ್ಕೆ ಮನೆಯಾಗೆ ಕೇಳಬಾರ್ದು ಅಂದ್ರೆ ಫೋನ್ ಬರ್ತಾವೆ, ಎದ್ದು ಹೋಗ್ಬೇಕಾಗ್ತದೆ. ಕ್ಷೇತ್ರಕ್ಕೆ ಹೋದ್ರೆ ಏನು ಮಾಡಿದ್ರು ಬರಂಗಿಲ್ಲ ಅಂತ ಗೊತ್ತಿರ್ತಾವೆ, ಅದಕ್ಕೆ ಫೋನ್ ಹಚ್ಚಲಿಕ್ಕೆ ಹೋಗಿಲ್ಲ. ಅಂಥ ಜಾಗದ ಕೂತ್ ಭಾಗವತ್ ಕೇಳ್ಬೇಕಂತ. ಎಲ್ಲೆಲ್ಲಿ ಕೇಳಬೇಕು? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಬರೀ ಇಲ್ಲಿ ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳಿಲ್ಲ. ಮೊದಲು ಭಾಗವತ್ ಕೇಳ್ರಿ, ಆಮೇಲೆ ಪಿಂಡ ಪ್ರದಾನ ಮಾಡ್ರಿ. ಭಾಗವತ್ ಕೇಳಿದ್ರೆ ಪಿಂಡ ಪ್ರದಾನ ಮಾಡಿದ್ರೆ ಪಿತೃಗಳಂತಾರ ತಲೆ ಬಡ್ಕೋತಾರೆ, ಹುಚ್ಚದಪ್ಪ ಸುಮ್ ತಲೆ ಬಡ್ಸ್ಕೊಂಡು ಕೂತ್ ಬಿಟ್ಟರು ಪಿಂಡ ಪ್ರದಾನಕ್ಕೆ. ಕೆಲವೊಬ್ರು ಅದು ಮಾಡಂಗಿಲ್ಲ, ತಲೆ ಬಡ್ಸಂಗಿಲ್ಲ, ಅವ್ರು ನಾಚಿಗೆ ಬಂದ್ಬಿಡ್ತದೆ. ಎಂತ ಹುಚ್ಚದಪ್ಪ, ಭಾಗವತ್ ಇಲ್ಲ, ಕ್ಷೌರಿಲ್ಲ, ನಾನು ಏನು ಪಿಂಡ ಇಡ್ತಾನ ಅಂತಂತಾರೆ ಪಿತೃಗಳು. ಅದಕ್ಕೆ ಮೊದಲು ಏನು ಕೇಳಿದ್ರಿ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಏನು ಮೋಕ್ಷವನ್ನು ಕರುಣಿಸುವ ಕ್ಷೇತ್ರಗಳಿವೆ. ಈ ಕ್ಷೇತ್ರಗಳಲ್ಲಿ ಮೊದಲೇ ಭಾಗವತವನ್ನು ಆಲಿಸಿ ಅಂತಂದ. ಕೊನೆಗೆ ಹೇಳ್ತಾರೆ ಪುಷ್ಕರೇ ಮಥುರಾಯಾಂಚ ಅಂತಂತಾರೆ. ಮಥುರಾದಲ್ಲಿ ಕೇಳಬೇಕು ಅಂತಂತ. ಇವತ್ತು ತಾನೇ ಸಂಕಲ್ಪ ಮಾಡಿ, ಇನ್ನೇನಾದ್ರೂ ಸ್ವಾಮಿ ಇಷ್ಟಂತೂ ಈಗ ವಿಠಲನಗರ ಹನುಮಂತ ದೇವ್ರ ಕೂಡ ಕೇಳೀನಿ. ವಿಠಲ ಅಂದ್ರೆ ಏನ್ ಗೊತ್ತದೆ ಇಲ್ಲೋ? ವಿಠಲ ಅಂತಂದ್ರೆ ವಿತಾ ಜ್ಞಾನೇನ ಠಾನ್ ಅಪರೋಕ್ಷ ಜ್ಞಾನ ರಹಿತಾನ್ ಜನಾನ್ ಲಾತಿ ಮುಕ್ತಿಂ ಪ್ರತಿಜ್ಞಾತಿ ವಿಠಲ. ಏನ್ರಿ, ವಿಠಲಗೆ ಪ್ರಾರ್ಥನೆ ಮಾಡ್ಬೇಕಂತ, ಅವನೇ ಜ್ಞಾನ ಕರುಣಿಸುವವನು. ಹಾಗಾಗಿ ಇನ್ನು ಮೇಲೆ ಪ್ರಾರ್ಥನೆ ಮಾಡಿರಿ, ನಮಗೆ ಕ್ಷೇತ್ರದಲ್ಲಿ ಭಾಗವತವನ್ನು ಕೇಳುವ ಸೌಭಾಗ್ಯ ಕರುಣಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ್ರೆ ಉದ್ಧಾರ ಮಾಡ್ತೇವೆ. ಇಷ್ಟಾದ ಮೇಲೆ ಭೂಮಿ ದೇವಿ ಬಹಳ ದುಃಖ ಆಗಿತ್ತಂತೆ. ಕಂಸ ರಾಜ್ಯಭಾರ ಮಾಡ್ತಾ ಇದ್ದಾನೆ. ಗೌರ್ಭೂತ್ವ ಶುಮಕಿ ಖಿನ್ನ ವೃದಂತಿ ಕರುಣಮ್ಯತ ಉಪಸ್ಥಿತಾಂತಿಕೆ ತಸ್ಮೈ ವ್ಯಸನಂ ಸಮಮೋಚತ. ತಾನೇ ಪ್ರಾರ್ಥನೆ ಮಾಡಬಹುದಾಗಿತ್ತಲ್ಲ. ಕಂಸ ನಿತ್ಯ ಕುಕೃತ್ಯಗಳು, ಕೆಟ್ಟ ಕರ್ಮಗಳನ್ನು ಮಾಡುವುದರಿಂದ ಮನಸ್ಸಿಗೆ ವೇದನೆ ಆಗಿಬಿಟ್ಟಿದೆ, ಹೇಳಿಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರಿಗೆ ಹೇಳಬೇಕು ಅಂತಿಕೊಂಡು ಬ್ರಹ್ಮದೇವರಿಗೆ ಹೋಗಿ ಹೇಳಿದಂತೆ, ಸ್ವಾಮಿ ಏನಾದ್ರು ಮಾಡಿ ಕೃಷ್ಣ ಭಗವಂತ ಅವತಾರ ಮಾಡಿ ನನ್ನ ಉದ್ಧಾರ ಮಾಡ್ಬೇಕಂತ ಅಪೇಕ್ಷೆ ಆದ. ಹೌದಾ? ಆದ. ಮತ್ತು ನೀವೇ ಬಂದ್ರೆ ಚಲೋ ಆಗ್ತದೆ. ಯಾಕೆ ತಾನೇ ಹೋಗಿ ಪ್ರಾರ್ಥನೆ ಮಾಡ್ಬೇಕಾಯ್ತಲ್ಲ. ಭೂದೇವಿ ದುಃಖ ಆದದ್ದು ಯಾರಿಗೆ? ಭೂದೇವಿಗೆ. ಆದ್ರೆ ಕರ್ಕೊಂಡು ಹೊಂಟಿದ್ದು ಯಾರನ್ನ? ಬ್ರಹ್ಮದೇವರನ್ನು. ಹಿಂಗ್ಯಾಕೆ? ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳಿದ್ರು,
ದ್ವಾದಶ ಸ್ತೋತ್ರದಲ್ಲಿ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮೌಚಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ ಮಂಡಲಂ ಅಲ್ಲ ಭಾಳ ಮಂಡಲಂ ಅಂತಾರೆ ಪ್ರೀಣಯಾಮೋ ವಾಸುದೇವ ಉನ್ನತ ಪ್ರಾರ್ಥಿತ ಸತ್ಯಾತ್ಮನ ಹೋಗಿ ನಾವು ಪ್ರಾರ್ಥನೆ ಮಾಡಿಬಿಟ್ವಿ ಅಂದ್ರೆ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ ಬೇಗ 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 ಎಲ್ಲ ತತ್ವಾಭಿಮಾನಿ ದೇವತೆಗಳ ಮುಖಾಂತರ ವಾಯುದೇವರಿಗೆ ಲಕ್ಷ್ಮೀದೇವಿ ಹೋಗಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿಬಿಟ್ಲು ಅಂದ್ರೆ ಬೇಗ ಕೆಲಸ ಆಗ್ತದೆ. ನಮಗಿಂತಲೂ ಎಷ್ಟೆಷ್ಟು ದೊಡ್ಡವರಿಗೆ ಪ್ರಾರ್ಥನೆ ಮಾಡ್ತೀವಲ್ಲ ನಮ್ಮ ದುಃಖವನ್ನು ಅಷ್ಟ ಬೇಗ ಪರಿಹಾರ. ಅದಕ್ಕೆ ಭೂದೇವಿ ಗೌರೂಪವನ್ನು ತಾಳಿ ಬ್ರಹ್ಮದೇವನ ಕರೆದುಕೊಂಡು ಹೋದಂತೆ ಪ್ರಾರ್ಥನೆ ಮಾಡಿದ್ದು ಭಗವಂತಂದ ನಾನು ಅವತರಿಸ್ತೇನೆ, ವಸುದೇವನ ಮನೆಯಲ್ಲಿ ಅವತಾರ ಮಾಡ್ತೇನೆ. ಶೂರಸೇನ ಮಗ ವಸುದೇವ, ಆ ವಸುದೇವನಿಗೆ ದೇವಕಿಯನ್ನು ಕೊಟ್ಟು ವಿವಾಹ ಮಾಡಿದ್ರು. ವಿವಾಹ ಮಾಡಿದ ಮೇಲೆ ಕಂಸನೇ ಹೊಂಟ ಎಷ್ಟು ಕೊಟ್ಟಿದ್ದಾನೆ ವಿವಾಹ ಮಾಡಿದ ಮೇಲೆ, ಚತುಶತಂ ಪಾರಿವಾರಂ ಗಜಾನಾಂ ಹೇಮವಾರಿನಾಂ, ಒಂದು 400 ಆನಿ ಮ್ಯಾಲ ಅಂಬಾರಿ ಹಾಕಿರ್ತಕ್ಕಂಥ ಬಂಗಾರ ಹಾಕಿರ್ತಕ್ಕಂಥ 400 ಆನಿ ಕೊಟ್ಟ ಅಂತ ವರದಕ್ಷಿಣಿ. ಯಾಕೆ ಭಾಗವತ್ ಕೇಳಬೇಕು ಅಂದ್ರೆ ನಾವು ಲಗ್ನ ಮಾಡಿದಂತ ಎಷ್ಟು ಕೊಡ್ಲಿಕ್ಕೆ ಆಗಿಲ್ಲ, ಈ ಜನ್ಮ ಅಲ್ಲ ಯಾವ ಜನ್ಮದ ಆಗಿಲ್ಲ, ಮಾಡಿದವ್ರು ಕೇಳಿಕೆ ಏನು ಹೋಗ್ಯದ. ಅಶ್ವಾನಾಂ 5,000 ಕುದುರೆಗಳನ್ನು ಕೊಟ್ಟಿದ್ದಾನಂತ. ರಥಾನಾಂಚ 300. ಈಗ ಹೆಂಗೆ ಈಗ ಹೊಸ ಶುರು ಆಗ್ಯದ ವರದಕ್ಷಿಣೆ ಅಂದ್ರೆ ಹಿಂದಿನ ದಿವಸ ಏನ್ರಿ ಅದೇನಂತಾರ ಬಿಫೋರ್ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಅದೊಂದು ಹೊಸ ತೆಗೆದು ಬಿಟ್ಟಾರ ಪುಣ್ಯಾತ್ಮರು. ಅವತ್ತೇ ಟೂ ವೀಲರ್ ಕೊಡೋದು, ಲಗ್ನ ಅಕ್ಷತಾ ಆದ್ಮೇಲೆ ಅವ್ನು 4 ವೀಲರ್ ಕೊಡೋದು, ಹೊಸ ಹೊಸ ವರದಕ್ಷಿಣೆಗಳು ಇವೆಲ್ಲ ಏನ್ರಿ. ಹಾಗೆ ಇದನ್ನ ಮೊದಲು ಕೊಟ್ಟವ್ರು ಯಾರು ಅಂತಂದ್ರ ಏನು ತೆಗೆದುಕೊಂಡವ್ ವಸುದೇವ. ಏನ್ ಕೊಟ್ಟಾರ ಅಂದ್ರ ರಥಾನಾಂಚ 63 300 ರಥ ಅಂತ. ಹೆಂಗ್ ನಾವು 2 ವೀಲರ್ ತೊಗೊಂಡು ಹೋಗ್ತಿಲ್ಲ ಹಾಲು ಮೊಸ ತೊಗೊಂಬಲಿಕ್ಕೆ, ಹಂಗೆ ರಥ ತೊಗೊಂಡು ಹೋಗುದು. ಒಂದು ತೊಗೊಂಡು ಹೋದ ರಥ ಮತ್ತೆ ಒಂದ್ ದಿವಸ ತೊಗೊಂಡಿಲ್ಲ, ವಾರ್ಷಿಕ ಒಮ್ಮೆ ಉಪಯೋಗ ಮಾಡುದು 300 ರಥ. ಆಮೇಲೆ ದಾಸೀನಾಂ ಸುಕುಮಾರೀನಾಂ ದೇಶತೆ ಸಮಲಂಕೃತೆ, ದೇವಕಿ ಹೊತ್ತಾಗ ಲಗ್ನ ಆದ ಹೊರಗೆ ನಾಚಿಗೆ ಬರ್ತದೆ. ಅದು ತಿಕೊಂಡು 200 ದಾಸಿಯರು ಸೇವಾ ಮಾಡ್ಲಿಕ್ಕೆ, ಒಗ್ಗರಣೆ ಹಾಕ್ಲಿಕ್ಕೆ ಒಬ್ಳು, ಸೀರೆ ಹಾಕ್ಲಿಕ್ಕೆ ಒಬ್ಳು, ಕೊಬ್ಬರಿ ತಿರ್ಲಿಕ್ಕೆ ಇನ್ನೊಬ್ಳು, ಸೌತೆಕಾಯಿ ಹಚ್ಚಲಿಕ್ಕೆ ಇನ್ನೊಬ್ಳು, ಒಲಿ ತಿಳ್ಕೊಳ್ಳಿಕ್ಕೆ ಒಬ್ಳು, ಹಿಂಗೆ 200 ಮಂದಿ ದ್ವೇಷತೆ ಸಮಲಂಕೃತೆ. ಈಗೇನು ಭಾಗವತಕ್ಕೆ ತಯಾರಾಗಿ ಬಂದಿಲ್ಲ ನೀವು, ಇದಕ್ಕಿಂತ ಚಂದ ತಯಾರಾಗಿರ್ತಾರೆ ಬರೀ ಸೇವಾ ಮಾಡೋರು. ದ್ವೇಷತೆ ಸಮಲಂಕೃತೆ ದುಹಿತ್ರೆ ದೇವಕಪ್ರಾದಾತ್ ಯಾನೇ ದುಹಿತ್ರವತ್ಸಲ. ಇಷ್ಟೆಲ್ಲ ಲಗ್ನ ಆತು. ಲಗ್ನ ಆದ್ಮೇಲೆ ಶಂಕ ತೂರ್ಯ ಮೃದಂಗಾನಿ ನೇತು ದ್ವಂದ್ವಯಸ್ತಮಂ ಪ್ರಯಾಣ ಪ್ರಕ್ರಮೇ ತಾತ ವರವತ್ವೋ ಸುಮಂಗಲಂ. ಲಗ್ನ ಆದ್ಮೇಲೆ ಗಾಲ್ಬಿ ಹೆಚ್ಚವ್ರ ಮಂದಿ ಕುಡಿಬಾರ್ದಂತ. ಮತ್ತೇನ್ ಮಾಡ್ಬೇಕು ಅಂತಂದ ಶಂಕಧ್ವನಿ ಮಾಡ್ಬೇಕಂತ, ಪರಮಮಂಗಲ ಅಂತದು. ನೂತನ ವಿವಾಹವಾಗಿರ್ತಕ್ಕಂತಹ ದಂಪತಿಗಳಿಗೆ ಯಾವ ಧ್ವನಿ ಪರಮಮಂಗಲ? ಶಂಕಧ್ವನಿ ಪರಮಮಂಗಲ ಅದನ್ನ ಮಾಡಿದ್ರಂತ. ಇಷ್ಟೆಲ್ಲ ಆದ್ಮೇಲೆ ಪಥಪ್ರಗ್ರಹಣಂ ಕೌಸಂ ಆವಾಸ್ಯ ಶರೀರವಾಗ್ ಅಸ್ಯಾತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಮ್ ನಯಸೇ ಬುಧ. ಅಲ್ಲ ಆಕಾಶವಾಣಿ ಆತಂತ. ಇಷ್ಟೆಲ್ಲ ಮಾಡ್ಲಿಗತಿಪ್ಪ ನೀನು, ಇವಳಲ್ಲಿ ಹುಟ್ಟತಕ್ಕಂಥ 8ನೇ ಗರ್ಭದಿಂದ ನಿನ್ ಸಾವದ. ಅಷ್ಟರೊಳಗ ದೇವಕಿಯ ಕುತ್ತಿಗೆ ನಡೆದ್ಬಿಟ್ಟಂತ ಸಂಹಾರ ಮಾಡ್ಲಿಕ್ಕೆ. ಅದಕ್ಕೆ ವಸುದೇವ ಸಾಂತ್ವನ ಮಾಡಿದಂತೆ, ಶ್ಲಾಘನೀಯ ಗುಣಶೌರೈರ್ ಭವಾನ್ ಭೋಜ ಯಶಸ್ಕರ ಸಕತಂ ಭಗಿನೀಂ ಹಂತ್ಯ ಸ್ತ್ರಿಯಂ ಉದ್ವಾಹ ಪರ್ವಣಿ ಮೃತ್ಯುರ್ಜನ್ಮವತಾಂ ವೀರ ದೇಹೇನ ಸಹಜಾಯತೆ ಅದ್ಯವಾ ಅಬ್ಧಶತಾಂತೇವಾ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ. ಅಲ್ಲ ನಿನ್ನಂತ ಭೋಜರಾಜರಿಗೆ ಇದು ಚಲೋ ಅಲ್ಲ, ಶೋಭೆ ಅಲ್ಲ. ಸ್ತ್ರೀಯಳ ಅಕ್ಕ ತಂಗಿಯರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳಬೇಕು. ಅವ್ರ ಕಣ್ಣಲ್ಲಿ ನೀರು ಬಂದ್ರೆ ಬ್ರಹ್ಮಹತ್ಯಾ ದೋಷ ಬರ್ತದೆ. ತತ್ರಾಪಿ ಸ್ತ್ರೀಯಂ ಉದ್ವಾಹ ಪರ್ವಣಿ, ನವ ವಿವಾಹಿತಳಾಗಿರ್ತಕ್ಕಂತಹ ದೇವಕಿ ಇವಳು, ಇವಳಿಗೆ ನೀನು ಕಣ್ಣ ಸಂಹಾರ ಮಾಡ್ತೀಯಾ? ಸಾಧ್ಯವಿಲ್ಲ, ಮಾಡಬಾರ್ದು. ಇವೆಲ್ಲ ಹುಟ್ಟತಕ್ಕಂಥ ಕೂಸುಗಳನ್ನ ಎಲ್ಲ ಕೊಡ್ತೀನಿ ಅಂತ ನೋಡ್ದೆ ಕಾರಾಗೃಹದೊಳಗಿಟ್ಟು. 6 ಮಂದಿ ತೀರಿ ಹೋದ್ರಂತೆ ಹತೇಶು ಷಟ್ಸು ಬಾಲೇಶು. ಇನ್ನು 7ನೇದವ್ರು ಯಾರು ಅಂತಂದ್ರೆ ಬಲರಾಮ ದೇವರು. ಇವ್ರ್ಯಾಕೆ ಕೃಷ್ಣ ಪರಮಾತ್ಮ ಅವತಾರ ಮಾಡಬೇಕು ಅಂತ ಎಲ್ಲ ದೇವತೆಗಳಿಗೆ ಅಪೇಕ್ಷೆ ಇದ್ದಾಗ, ಭೂದೇವಿಗೆ ಅಪೇಕ್ಷೆ ಇದ್ದಾಗ ಬಲರಾಮ ದೇವರಿಗೆ ಇವಂದ್ಯಾಕ? ಅದಕ್ಕೆ ವಾದಿರಾಜರು ಹೇಳ್ತಾರೆ ರುಕ್ಮಿಣಿ ಚಿಜರು, ದಯ ಸಿಂಧು ಹರಯು ಧರಯ ಭರ ಕಳಯಲು ಮಡದಿ ಮಾಯಾಗೆ ಪದ ನುಡಿದ
ಧರೆಗೆ ಪೋಗಿ ನೀನು ದೇವಕಿ ಶಿಶುವನ್ನು ರೋಹಿಣಿ ಉದರದಿ ಇರಸೆಂದ. ತಾನು ಪುಟ್ಟುವ ಮೊದಲು ಬಲರಾಮ ಪುಟ್ಟಿದ್ದು ಸರಿಯೆಂದು ಬುಧರು ತರ್ಕಿಸಲು, ರಾಜರು ಮೊದಲೇ ಶಯ್ಯ ಇರಿಸುವಂತೆ ಶೇಷನ್ನೇ ಮೊದಲೇ ಇರಸಿದನು. ಬಲರಾಮ ದೇವರು ದ್ವಾಪರಯುಗದೊಳಗೆ ಅಣ್ಣಾಗಿ ಯಾಕೆ ಹುಟ್ಟಿದ್ರು ಅಂದ್ರೆ ಹಿಂದಿನ ಜನ್ಮದೊಳಗೆ ಪುಣ್ಯ ಭಾಳ ಮಾಡಿದ್ರು. ಹಿಂದಿನ ಜನ್ಮದೊಳಗೆ ಏನಾಗಿದ್ರು ಲಕ್ಷ್ಮಣ ಆದಾಗ ಅವ್ರಿಗೆ ವನವಾಸಕ್ಕೆ ಹೋಗುವಂತ ಕೈಕೆ ಕೇಳೇ ಇಲ್ಲ. ರಾಮನಿಗೆ ಪಟ್ಟಾಭಿಷೇಕ ಆಗಬಾರ್ದು, ಭರತನಿಗೆ ಏನಾಗಬೇಕು, ಪಟ್ಟಾಭಿಷೇಕ ಆಗ್ಬೇಕು. ರಾಮನು ವನವಾಸಕ್ಕೆ ಹೋಗ್ಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಇಷ್ಟೇ ಕೇಳಿದ್ದು. ಲಕ್ಷ್ಮಣ ಹೋಗ್ಬೇಕು ಅಂತ ಕೇಳೇ ಇಲ್ಲ. ಲಕ್ಷ್ಮಣ ಹೋಗಿ ರಾಮದೇವರ ಸೇವಾ ಮಾಡಿ 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 ಬಹಳ ಪುಣ್ಯ ಬಂದಿರ್ತದೆ. ಪುಣ್ಯ ಬಂದ್ರೆ ಏನಾಗ್ತದ್ರಿ ಅಂದ್ರೆ ಪ್ರವಚನ ಕೂತ ನಿಧಿ ಬರ್ತದೆ. ಅವ್ರ ಭಾಗವತ್ ಪ್ರಕಾರ ಹೇಳಾರ, ನಾವು ನಮ್ಮ ಭಾಗವತ್ ಪ್ರಕಾರ ಹೇಳಬೇಕಲ್ಲ. ಭಾಳ ಪುಣ್ಯ ಬಂತು ಅಂದ್ರೆ ಏನಾಗ್ತದ ಅಂತಂದ್ರೆ ಮಂಗಳಾದ ತಕ್ಷಣ ಒಂದು ಜಗಳ ಆಗ್ತದಂತ. ಅಂದ್ರೆ ಎರಡು ನಿಂದಿಷ್ಟೇ ಅದ, ಪಿಟಾಸ್ ಆಯ್ತು ಅಂತಾರಲ್ಲ ಹಾಗೆ ಈಕ್ವಲ್. ನಿನ್ನ ಪುಣ್ಯ ನಿನ್ನ ಜಗಳ ಇಷ್ಟೇ ಮುಗಿದೋದು. ಭಾಳ ಪುಣ್ಯ ಬಂದ್ಮೇಲೆ ಹಿಂಗೆ ಆಗ್ತದಂತ. ಆಮೇಲೆ ಕೂಡಿಸ್ಕೊಡಂಗಿಲ್ಲ ಅಂತ. ಮೊಬೈಲ್ ಧ್ವನಿ ಬರ್ತದೆ, ಯಾರನ್ನ ನೋಡ್ಕೋತ ಕೂಡ್ತಾನೆ. ಇವೆಲ್ಲ ಏನು ಅಂತಂದ್ರೆ ನೀನು ಭಾಗವತ ಶ್ರವಣ ಮಾಡಿ ಪುಣ್ಯ ಮುಗಿದದ ಅಂತ ಅರ್ಥ. ಹೀಗೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಕ್ಕೆ ಈಗ ಅಣ್ಣನಾಗಿ ಹುಟ್ಟಿಸಿದಂತೆ. ಬಲರಾಮ್ ಕೇಳ್ತಿದ್ರಂತೆ, ನೀ ಯಾರು ಅಂತ ಕೇಳ್ತಿದ್ರ. ನಾ ಗೊತ್ತಿಲ್ಲ, ಕೃಷ್ಣನ ಅಣ್ಣ ಅಂತಿದ್ದಂತೆ. ಕೃಷ್ಣನ ಅಣ್ಣ ಅಂದಾಗ ಪುಣ್ಯ ಹೇಳ್ತಿತ್ತಂತೆ. ಯಾಕ? ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರನಾದ ನೃಹರಿ. ಅಲ್ಲ, ಹಿಂದಿನ ಜನ್ಮದೊಳಗ ನರಸಿಂಹ ರೂಪದೊಳಗ ಕಂಬದಿಂದ ಬಂದ್ರ ಸ್ವಾಮಿ. ಯಾರೋ ಹೀಗೆ ಹೇಳ್ತಿದ್ರು ಮೊನ್ನೆ ಆಚಾರ ಪ್ರವಚನಕ್ಕೆ ಯಾರ್ಯಾರಿದ್ರಿ, 5 ಮಂದಿ ಇದ್ರಂತ. ಯಾರ್ಯಾರಿದ್ರು ಅಂತಂದ್ರ ನರಸಿಂಹದೇವ್ರ ತಾಯಿ ಅಂತ 4 ಮಂದಿ ಸ್ವಾಮಿಗಳಂತ. ನರಸಿಂಹದೇವ್ರ ತಾಯಿ ಇದ್ರೆ ಯಾವುದು ಕಂಬ ಏನ್ರಿ, ನರಸಿಂಹದೇವ್ರ ತಾಯಿ ಅಂತ. ಯಾರ್ಯಾರು ಇದ್ದಿದ್ದಿಲ್ಲ ಅಂತ ಮಾಡಿ ಹೇಳ್ಬೇಕಾಗ್ಯದ. ವೃಂದಾವನದೊಳಗೆ ಸ್ವಾಮಿಗಳಿದ್ದಾರೆ 4 ಮಂದಿ. ಆಮೇಲೆ ತಾಯಿ ಎಲ್ಲಿದ್ದಾಳೆ, ಕಂಬದೊಳಗಿದ್ದಾಳೆ. ಕಂಬ ಅಂತ ಹೆಂಗೆ ಹೇಳೋದು, ಅಸಹ್ಯ ಕಾಣುತ್ತದೆ ಏನ್ರಿ. ನರಸಿಂಹದೇವ್ರ ತಾಯಿ ಬಂದು ಕೂತಿದ್ದು. ನೀವು ಯಾರಿಲ್ಲ ಅಂದ್ರೆ ನರಸಿಂಹದೇವ್ರ ತಾಯಿ ಅಂದ್ರೆ ಇದ್ದಾರಿಲ್ಲ ಏನ್ರಿ. ಎಲ್ಲ ಮತ್ಸ್ಯ ಕೂರ್ಮ ವರಾಹ ವಾಮನ ಎಲ್ಲ ಸುತ್ತ ಮುಂದೆ ಅವರೇ ಭಗವಂತನ ಆಯಾ ಜನ್ಮದ ತಾಯಿಂದಿರ್ತಾರೆ ಅಂದ್ರೆ ಹೇಳುವ ಅಭಿಪ್ರಾಯ ಹೀಗೆ ಇತ್ತು. ಹೀಗೆ ಇರುವಾಗ ಅವ ಅಂತಿದ್ದಂತ, ನಾ ಯಾರು ಗೊತ್ತಿಲ್ಲ, ಕೃಷ್ಣನ ಅಣ್ಣ. ಅಣ್ಣ ಅಂದಾಗ ಪುಣ್ಯ ಇರ್ತಿತ್ತು. ಯಾಕೆ? ಕೃಷ್ಣ ಪರಮಾತ್ಮನಿಗೆ ಅಣ್ಣಿಲ್ಲ, ತಮ್ಮಿಲ್ಲ, ಅಕ್ಕಿಲ್ಲ, ತಂಗಿಲ್ಲ, ತಾಯಿ ಇಲ್ಲ, ತಂದಿ ಇಲ್ಲ. ಅಂತವನ ಅಣ್ಣ ಅಂತ ಹೇಳ್ಕೊತಿರೋ ಮಾರಾಯ. ಸುಳ್ಳು ಹೇಳಿದ್ರೆ ಪಾಪ ಬರ್ತದಂತ, ಪುಣ್ಯ ಕಡಿಮೆ ಆಗ್ಬಿಡ್ತದಂತ. ನಾವಿಲ್ರಿ ಮುಂಜಾನೆ 4ಕ್ಕೆ ಹೇಳ್ತೀವಿ ಅಂತ ಅನ್ಬಾರ್ದು. ಸುಳ್ಳು ಹೇಳ್ದೇ ಇದ್ರಿ ಹೇಳ್ತಿದ್ದು ಹೇಳ್ಬೇಕಂತ. ನಾವು 5ಕ್ಕೆ ಹೇಳ್ತೀವ್ರಿ ಅಂತ. 8 ಆದ ಹೇಳ್ತಾರ. ಅಲ್ಲಿ ಹೆಂಡತಿ ಕೂತು ಹಿಂಗೆ ಮಾಡ್ತಿರ್ತಾಳ, ಇವ್ರು ಹಿಂಗೆ ಹೇಳ್ಬೇಕಾದ್ರೆ. ಯಾಕಂದ್ರೆ ಹೇಳ್ತಿರಂಗಿಲ್ಲ 5ಕ್ಕೆ. ಹಾಗೆ ಬಲರಾಮನ ಪುಣ್ಯ ಹೇಳಿರ್ತಿತ್ತಂತೆ. ಆಗ ದೇವಕಿಯ ಗರ್ಭದಲ್ಲಿ 3 ತಿಂಗಳು ಬೆಳೆದಿತ್ತಂತೆ ಕೂಸು. 4ನೇ ತಿಂಗಳು 1ನೇ ದಿವಸ ರೋಹಿಣಿ ಹೊಟ್ಟೆಯಲ್ಲಿ ಹಾಕಬೇಕು ಅಂತ ಭಗವಂತ ಆಜ್ಞಾ ಮಾಡಿದಂತ ದುರ್ಗಾದೇವಿ. ಆ ದುರ್ಗಾದೇವಿ ಆಜ್ಞಾ ಮಾಡಿದ್ರ ದುರ್ಗೇತಿ ಭದ್ರಿಕಾಳೀತಿ ವಿಜಯ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ನಿಕೇತಿ ಚ ಮಾಯಾ ನಾರಾಯಣಿ ಶಾನಾ ಶಾರದೇತ್ಯಂಬಿಕೇತಿ ಚ. ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಇವೆಲ್ಲ ದುರ್ಗಾದೇವಿ ಹೆಸರು. ಅಂತ ದುರ್ಗಾದೇವಿಗೆ ಟ್ರಾನ್ಸ್ಫರ್ ಮಾಡುವಂತಂದ್ರು. ಅಂದ್ರೆ ಏನು, ಪ್ಯಾಕರ್ಸಲ್ಲಿ 3 ಸಲ ಟ್ರಾನ್ಸ್ಫರ್ ಆದ್ಮೇಲೆ ಎಲ್ಲ ಹಾಕಿ ಕಳಿಸೋದು. 3 ತಿಂಗಳು ಬಸಿರೊಳಗೆ ಶಿಶುವನ್ನು ಬಿಡದೆ ಸಲುಹಿದರಾರು, ವಸುಧಿಯನು ಬಸಿರೊಳಗೆ ಇಟ್ಟುಕೊಂಡವರಾರು. ತಾಯಿ 1, 2, 3, 4 ಹೆತ್ತಾಳ. ಪ್ರಾಣಿಗಳು ಏಕಾಲಕ್ಕೆ 10, 20 ಮೊಟ್ಟೆ ಇಡ್ತಾವ. ಆದ್ರೆ ಭಗವಂತ ಎಂಥ ಗರ್ಭಿಣಿ ಅಂತಂದ್ರೆ ಏನ್ರಿ, ಇಡೀ ಪ್ರಳಯ ಕಾಲದೊಳಗ ನಾಭಿ ಊರ್ಧ್ವದಲ್ಲಿ ಮುಕ್ತಿ ಯೋಗ್ಯರಂತ, ನಾಭಿ ಸಮಭಾಗದಲ್ಲಿ ನಿತ್ಯ ಸಂಸಾರಿಗಳಂತ, ನಾಭಿ ಅಧೋಭಾಗದಲ್ಲಿ ತಮೋ ಯೋಗ್ಯರನ್ನಂತ. ಇವೆಂಥ ಗರ್ಭಿಣಿ ಭಗವಂತ. ಪಾವಕ ನ ಸರಸ್ವತಿ ವಾಜೇಭಿರ್ವಾಜಿನೀವತಿ. ನಾನಾ ಥರವಾಗಿರ್ತಕ್ಕಂಥ ರಸಗಳನ್ನು ಇಟ್ಟುಕೊಳ್ಳೋದ್ರಿಂದ ಸರಸ್ವಾನ್ ಅಂತ ಸಮುದ್ರಕ್ಕಂತ. ಪ್ರಳಯದಲ್ಲಿ ಎಲ್ಲಾ ತನ್ನ ಹೊಟ್ಟಿಗಳು ಆದ್ದರಿಂದ ಸರಸ್ವತಿ ಅಂತ ಭಗವಂತನ ಹೆಸರು ಸರಸ್ವತಿ. ಗಾಯತ್ರಿ ಮನಸಾ ಗಾಯಂತಂ ತ್ರಾಯತೆ ಯಸ್ಮಾತ್ ಸಹ ಗಾಯತ್ರಿ. ಹಾಗಾಗಿ ಅಂತಹ 3 ತಿಂಗಳು ಆಯ್ತು. 4ನೇ ತಿಂಗಳು 1ನೇ ದಿವಸ ದೇವಕಿಯ ಗರ್ಭದಿಂದ ರೋಹಿಣಿ ಗರ್ಭಕ್ಕೆ ಬಂತು. ಬಲರಾಮದೇವರು ಹುಟ್ಟಿದ್ರು.
ಅದಕ್ಕೆ ವಾದಿರಾಜರ ಚಂದ ಮಾಡಿದ್ರು. ಯಾಕೆ ಬಲರಾಮ ದೇವರು ಬಂದರು ಅಂದ್ರೆ ಎಲ್ಲ ಯಾವಾಗಲೂ ಸ್ವಾಮಿಗಳು ಬರೋಕ್ಕಿಂತ ಮೊದಲು ಅವ್ರ ಆಸನ ಬರ್ತದಂತ. ಅದಕ್ಕೆ ಭಗವಂತನ ಆಸನ ಯಾವುದು? ಶೇಷ. ಅದಕ್ಕೆ ನೀವು ಹೋಗಿ ಸ್ವಚ್ಛ ಮಾಡಪ್ಪ, ಆಮೇಲೆ ನಾನು ಬರ್ತೀನಿ ಅಂತ ಶೇಷದೇವರು ಕಳಿಸಿ. ಇಷ್ಟಾದ ಮೇಲೆ ಇನ್ನು ಭಗವಂತನ ಅವತಾರವಾಗಬೇಕು. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಭಗವಂತನ ಹೆಸರು ಸತ್ಯವ್ರತ, ಸತ್ಯಪರ, ತ್ರಿಸತ್ಯ, ಸತ್ಯಯೋನಿ, ಸತ್ಯಾತ್ಮ. ಪ್ರತಸ್ಮರಣೀಯರಾಗಿರ್ತಕ್ಕಂಥ ಸತ್ಯಪ್ರಮೋದ ತೀರ್ಥರು ನಮ್ಮ ಸ್ವಾಮಿಗಳಿಗೆ ಸತ್ಯಾತ್ಮ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಎಲ್ಲಿರೋದು ಅಂದ್ರೆ ಬ್ರಹ್ಮದೇವರು ದೇವಕಿಯ ಗರ್ಭದಲ್ಲಿರುವ ಭಗವಂತನನ್ನು ಸ್ತೋತ್ರ ಮಾಡಿ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ ಅಂತ ಸತ್ಯಾತ್ಮ ಅಂದ ಭಗವಂತನಿಗೆ ಸತ್ಯಾತ್ಮ ಅಂತ ಕರೆದಿದ್ದಾರೆ. ಈ ರೀತಿಯಾಗಿ 8ನೆಯ ಗರ್ಭ ಅತ ಸರ್ವಗುಣೋಪೇತ ಕಾಲ ಪರಮಶೋಭನ. ಕೃಷ್ಣ ಪರಮಾತ್ಮ ಅವತಾರ ಮಾಡೋದು ಇದೇ ಶ್ರಾವಣ ಮಾಸ ಏನ್ರಿ ಭಗವಂತಂದ. ಮತ್ತು ಇವತ್ತು ತೃತೀಯದಲ್ಲಿ ಅಂದ್ರೆ ಭಗವಂತನಿಗೆ ತಿಥಿನೇ ಬೇಕಾಗಿಲ್ಲ ಏನ್ರಿ, ಅವ ಅತಿಥಿ, ಯಾವಾಗ ಕರೆದ್ರೆ ಅವ ಬಂದ್ಬಿಡ್ತಾನ. ಹಾಗಾಗಿ ಅತಃಸರ್ವಗುಣೋಪೇತ ಕೃಷ್ಣ ಪರಮಾತ್ಮ ಹುಟ್ಟುತ್ತಾ ಇರಬೇಕಾದ್ರೆ ಹೇಗಿತ್ತು? ದಿಶಪ್ರಥೇ ದುರ್ಗಗನಂ ನಿರ್ಮಲೋಡ ಗುಣೋದಯಂ. ಎಲ್ಲ ದಿಕ್ಕುಗಳು ಅತ್ಯಂತ ಪ್ರಶಸ್ತವಾಗಿದ್ದುವಂತೆ. ಮಹೀಮಂಗಲ ಭೂಯಿಷ್ಠ ಪುರಗ್ರಾಮ ವ್ರಜಾಕರ ನದ್ಯ ಪ್ರಸನ್ನ ಸಲಿಲಾಹ. ನದಿಗಳು ತುಂಬಿ ಹರಿತಾ ಇದ್ದುವಂತೆ. ಆಮೇಲೆ ದ್ವಿಜಾಳಿ ಕುಲಸನ್ನಾದ ಎಲ್ಲ ಹೂಗಳು ಆಗಿದ್ದುವಂತೆ ಗಿಡದೊಳಗೆ. ಓ ವಾಯು ಸುಖ ಸ್ಪರ್ಶ, ಗಾಳಿ ಬಂದ್ರವಾಗಿ ಬೀಸ್ತಾ ಇತ್ತಂತೆ. ಪುಣ್ಯ ಗಂಧವ ಶುಚಿ, ಆ ಹೂಗಳು ಅರಳಿದಾಗ ಹೂಗಳ ಗಂಧ ಹೇಗೆ ಬರ್ತದಂದ್ರ ಗಾಳಿ ತಗೊಂಡ್ಬರ್ತದಂತ. ಪಾಟೀರಾನಿಲ ಪುಲ್ಲ ಮಲ್ಲಿ ಸುಮನೋ ವಾಟೀಲ ಸದ್ವಾಸನ. ಹಾಗಾಗಿ ಅಂತಹ ಹೂಗಳಿಗೆ ಏನದ ಬರೀ ಗಂಧ ಬಿಡುವ ಶಕ್ತಿ ಇಷ್ಟೇ ಅದ. ಆ ಹೂಗಳ ಗಂಧ ನಮ್ಮ ಮೂಗಿನೊಳಗೆ ಬರುವ ಶಕ್ತಿ ಎಲ್ಲದ ಅಂತಂದ್ರೆ ಗಾಳಿಗದ. ಹಾಗಾಗಿ ಗಾಳಿ ಸವಕಾಶಿ ಇತ್ತಂತೆ. ಹೀಗೆ ಜಗವು ಕಿನ್ನರ ಗಂಧರ್ವ. ಕಿನ್ನರು ಮತ್ತು ಗಂಧರ್ವರು ಹಾಡ ಹಾಡಿತಿದ್ರಂತ ಏನ್ರಿ. ಆ ಕಿನ್ನರರು ಗಂಧರ್ವರು ಒಬ್ರು ಯಾರೋ ಹಾಡ ಹಾಡಿದ್ರಂತ. ಹಾಡು ಹೆಂಗಿತ್ರಿ ಅಂತ ಬಹಳ ಸ್ಟ್ರಾಗ್ ಹಾಕಿದೆ. ಅವ್ರು ಹೇಳಿದ್ರಂತೆ, ನಿಮ್ಮ ಕೈಲಿ ಎಷ್ಟ ಆಯ್ತು ಅಷ್ಟೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿರಿ, ನೆಕ್ಸ್ಟ್ ಟೈಮ್ ಇಂಥ ಹಾಡು ಹಾಡ್ಬೇಡ್ರಿ ಅಂತ. ಎಲ್ಲೆಲ್ಲೋ ಏನೇನೋ ಹಚ್ಚುತ್ತಿದ್ರಂತ. ಏನೋ 10 ಕಡೆ ತುಂಡು ಮಾಡಿದ್ರಂತ. ಶವನ ಮಂದಿರವೋ, ಕೇಶವನ ಮಂದಿರವೋ ಅಂತದ ಅದು. ತಂದು ನಿಲ್ಲಿಸ್ಬಿಟ್ರಂತ. ಶವನ ಮಂದಿರವೋ ಅಂತಂದ್ಬಿಟ್ರಂತ. ಒಟ್ಟು ತಮಗೆ ಹೆಂಗ್ ಬೇಕು ಹಂಗಲ್ಲ. ಸಾಹಿತ್ಯ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಶುಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನ ರಸಂ ಪಣಿ. ವೆಂಕಟೇಶ್ ಕಲ್ಯಾಣದಲ್ಲಿ ಬರ್ತದೆ. ವೆಂಕಪ್ಪನ ಲಗ್ನಕ್ಕೆ ಹೊಂಟಿದ್ರಂತ ಎಲ್ಲ. ಅದು ಯಾರ ಮೇಲೆ ಭೂ ಅಸ್ವ ಎಲ್ಲ ಜನರು ಅಲ್ಲಿ 7 ಥರದ ಸ್ವರಗಳನ್ನ ಹಾಡ್ತಿದ್ರಂತ. ಆ ಹಾಡುಗಳನ್ನು ಕೇಳಿದ್ರೆ ಅಲ್ಲ ಎಲ್ಲ ಕೂಸುಗಳು ಎದ್ದು ಕೂಡ್ತಿದ್ವು ಅಂತ. ಹಾವುಗಳು ಹಿಂಗೆ ನರ್ತನ ಮಾಡ್ತಿದ್ವು ಅಂತ ಏನ್ರಿ. ಹಾಗೆ ಇರ್ಬೇಕಂತೆ ಸ್ವರ. ಹಾಗಾಗಿ ಜಗಕ್ಕಿನ್ನರ ಗಂಧರ್ವ ತುಷ್ಟವೋ ಸಿದ್ಧಚಾರಣ ವಿದ್ಯಾಧರಾಶ್ಚನರತು. ವಿದ್ಯಾಧರರು ನರ್ತನ ಮಾಡ್ತಾ ಇದ್ದಾರಂತೆ ಏನ್ರಿ. ದೇವತೆಗಳು ಪುಷ್ಪ ಹಿಡ್ಕೊಂಡು ನಿಂತಾರಂತ. ಯಾವಾಗ ಕೃಷ್ಣ ಪರಮಾತ್ಮ ಅವತಾರ ಮಾಡ್ತಾನೆ. ಮುಮೋಚರು ಮುನಯೋ ದೇವ ಸುಮನಾಂಸಿ ಮುದಾನ್ವಿತ ಮಂದಂ ಬಂದಂ ಜಲಜರ ಜಗರ್ಜುರಸಾಗರಂ. ಸಣ್ಣ ಜಿಟಿ ಮಳಿ ಬರ್ತಾ ಇದ್ದದಂತೆ. ಸರಿಯಾಗಿ ನಿಶೀತೆ ರಾತ್ರಿ 12ರಲ್ಲಿ ನಿಶೀತೆ ತಮಗೋದ್ಭವತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುವಾಶ್ರಯ ಆವಿರಾಸೀತ್ ಯಥಾ ಪ್ರಾಚ್ಯಾಂ ದಿಶಿಂದುರಿವ ಪುಷ್ಕಳಃ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಣಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದಭೋಗಂ. ಕೃಷ್ಣ ಪರಮಾತ್ಮ ರೋಹಿಣ್ಯಾಂ ಅರ್ಧರಾತ್ರಿಯು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಹ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ ಬಂತು. ಈಗ ನಾಳೆ ಮುಂದಿನ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿಯ ದಿವಸ ಉಪವಾಸವನ್ನು ಮಾಡಬೇಕಂತೆ. ರೋಹಿಣಿ ನಕ್ಷತ್ರವಿದ್ದಾಗ ಮತ್ತು ಅಷ್ಟಮಿಯ ತಿಥಿ ಇದ್ದಾಗ. ಅದಕ್ಕೆ ಅಂತ ಜಯಂತಿ ಅಂತ. ಜಯಂತಿ ಅಂತ ಹುಟ್ಟಲ್ಲ, ಜಯಂತಿಯನ್ನು ಯೋಗ. ಹೇಗೆ ವಾಮನ ರೂಪಿಯಾದ ಪರಮಾತ್ಮ ಶ್ರವಣಾಯಾಮ್ ಶ್ರವಣ ದ್ವಾದಶ್ಯಾಂ ಶ್ರಾವಣ ಮಾಸದ ದ್ವಾದಶಿಯ ತಿಥಿ ಇದ್ದಾಗ ಮಧ್ಯಾಹ್ನ ಕಾಲದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಹುಟ್ಟಿದಾಗ ಅದಕ್ಕೆ ವಿಜಯ ಅಂತ ಹೇಗಂತಾರೋ ಹಾಗೆ ಜಯಂತಿ ಅಂದ್ರೆ ಇದು ಗಾಂಧಿ ಜಯಂತಿ. ಹೀಗೆ ಜಯಂತಿ ಅಲ್ಲ, ಹುಟ್ಟು ಅಲ್ಲ. ಆ ಜಯಂತಿ ಅಂತಂದ್ರದು ಒಂದು ಯೋಗ. ಆ ಯೋಗದೊಳಗೆ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ. ಶಂಖ ಚಕ್ರ ಗದಾ ಪದ್ಮಗಳಿಂದ ಯುಕ್ತನಾಗಿ ತಾನು ಅವತಾರ ಮಾಡಿದ. ಆವಾಗ ಭೂದೇವಿ ಬಹಳ ಸಂತೋಷ ಆತಂತ. ಯಾಕೆ? ದೇವಕಿ ಸಂಭೂತನಾದರು ಕೃಷ್ಣನು ಯಶೋದಾಸುತನೆಂದು ತೋರಿದನು. ಶೇಷನ ತಾಯಿಗೆ ಕರುಣೆಯ ತೋರಲು ರೋಹಿಣಿ ತಾರೆಯಲ್ಲಿ ಜನಿಸಿದನು. ಗೀತ ನರ್ತನ ವಾದ್ಯನಾದದಿಂದ ದೇವಾದಿ ಜನರು ರಮಿಸಿದರು.
ಕೃಷ್ಣನು ಪಾದವ ಧರಗೆ ಇಕ್ಕನೆಂದು ಭೂಷಣೆ ಭೂದೇವಿ ನಸುನಕ್ಕಳು. ಕೃಷ್ಣ ಪರಮಾತ್ಮ ಅವತಾರ ಮಾಡಿದಂತ ಯಾರು ತಾಯಂದ್ರೆ ಇಲ್ಲಂತ 3 ಮಂದಿ ತಾಯ್ತನ ಕೊಟ್ಟಂತ. ದೇವಕಿಯಲ್ಲಿ ಹುಟ್ಟಿದಂತೆ ಮಾಡಿ ತಾಯ್ತನವನ್ನು ಕೊಟ್ಟಿದಂತ. ಹುಟ್ಟಿಯಲ್ಲ ಹುಟ್ಟಿದಂತೆ, ಅಂತೆ ಕಂತೆ ಅಂತಂದ್ರೆ ಅವು ಸುಳ್ಳು ಅಂತರ್ಥ. ನಾವು ಬರ್ಬೇಕಂಗ್ ಮಾಡೀವ್ರಿ ಅಂತಂದ್ರೆ ಬರಂಗಿಲ್ಲ ಅಂತರ್ಥ. ನಮ್ಮ ತಾಯಿ ಅಂತ ತಿಳ್ಕೋರಿ ಅಂದ್ರೆ ತಾಯಿ ಅಲ್ಲ, ಬರ್ತದಂಗ ಅಂತ ಎಲ್ಲಿ ಹಂಗ ಅಂತ ಬರ್ತಾವಲ್ಲ, ಅದಕ್ಕೆ ಹುಟ್ಟಿದಂತೆ ಮಾಡಿ ತಾಯ್ತನವನ್ನು ಕೊಟ್ಟ. ರೋಹಿಣಿ ನಾಯಿ ತಪ್ಪು ಮಾಡೀನಿ ಅಂತಂದು ಅದಕ್ಕೆ 27 ನಕ್ಷತ್ರದ ರೋಹಿಣಿ ಆರಿಸ್ಕೊಂಡಿನಿ ಅಂತಂದ. ರೋಹಿಣಿಕ್ಕಿಂತ ಶ್ರವಣ ಭಾಳ ಚಲೋ, ವಿಷ್ಣು ನಕ್ಷತ್ರ. ಅನುರಾಧ ಶ್ರೀಮಂತ ನಕ್ಷತ್ರ, ದಡ್ಡ ಇದ್ರು ಒಡ್ಡಿಲ್ಲ, ಶ್ರೀಮಂತನಾಗಿ ಇರ್ತಾವ. ಅನುರಾಧ ವಿದ್ಯಾ ನಿವಿದ್ಯಾ ಏನು ಕೃಷ್ಣಾರ್ಪಣ. ಆದ್ರೂ ಅನುರಾಧ ನಕ್ಷತ್ರ ಹುಟ್ಟಿದ ದುಡ್ಡು ಭಾಳ. ಭರಣಿ ಬಂಗಾರದ ಕರ್ಣಿ ಏನ್ರಿ, ಹಿಂಗೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಫಲ ಅದ ಏನ್ರಿ. ಪುಷ್ಯ ಪುನರ್ವಸು ಎಂತೆಂಥ ನಕ್ಷತ್ರ ಅಂತವೆಲ್ಲ ಬಿಟ್ಟು ರೋಹಿಣಿಯನ್ನು ಯಾಕೆ ಆರಿಸ್ಕೊಂಡ ಅಂತಂದ್ರ ಕೃಷ್ಣಲ್ಲಿ ಹುಟ್ಟ್ಯಾನ, ರೋಹಿಣಿ ಒಳಗೆ ಹುಟ್ಟ್ಯಾನ. ನಕ್ಷತ್ರ ನಿಮಿತ್ತ ಮಾಡಿ ಆ ರೋಹಿಣಿಗೆ ತಾಯ್ತನವನ್ನು ಕೊಟ್ಟ. ದೇವಕಿ ಸಂಭೂತನಾದರು ಕೃಷ್ಣನು ಯಶೋದಾಸುತನೆಂದು ತೋರಿದ. ಯಶೋದ ಅಂದು ಅಲ್ವಾ ಸ್ವಾಮಿ, ಮತ್ತು ನಾನೇನು ತಪ್ಪು ಮಾಡೀನಿ, ಮುಂದೆ ನಾನೇ ಬಡಸಾಕಿ ನನಗೆ ವೆಂಕಪ್ಪ ಅದಾಗಿ ಬಕಲ, ನಾನೇ ಬಕಲ ಆ ಅರ್ಥದ ಅನ್ನ ಮಾಡಾಕಿ ಏನ್ರಿ. ಈ ಆಂಧ್ರದೊಳಗೆ ಹಿಂಗೆ ಒಂದು ಅನ್ನ ಮಾಡ್ತಾರ, ಒಗ್ಗರಣೆ ಹಾಕ್ತಾರ ಚಿತ್ರ ಅನ್ನ, ಇನ್ನೊಂದು ಮೊಸರು ಕೂಡ್ತಾರ ಮೊಸರನ್ನ, ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಕ್ತಾರ ಪೊಂಗಲ್ಲು ಏನ್ರಿ. ಅಂತ ಅನ್ನ ಮಾಡಿ ಹಾಕಿದಾಗ ನಾನೇ. ಅದಕ್ಕೆ ದಾಸರಂದ್ರು ಏನು ಸುಕೃತವ ಮಾಡಿದಳು ಯಶೋದೆ. ಯಶೋದೆ ಆ ಸುಕೃತ ಅನ್ನೋ ಶಬ್ದದೇ ಬಹಳ ಮಹತ್ವದ, ಇಂಪಾರ್ಟೆಂಟ್. ಯಾವ ಜನ್ಮ ಸುಕೃತ ಬರ್ತೀನಂತ ಹೇಳಿ ಆಚಾರ ಒಮ್ಮೆ ಕೈ ಕೊಟ್ಬಿಡ್ತಾರೆ 11ವರೆಗೆ. ಮತ್ತೆ ಯಾವುದೋ ಒಂದು ಸಾಮಾನ್ಯ ಬ್ರಾಹ್ಮಣ ತಂದು ಹಾಕಬೇಕು, SSLC ಪಾಸ್ ಆದದ್ದು. ಅದಕ್ಕೆ ನಿನ್ನಂಥ ಬ್ರಾಹ್ಮಣ ಹಿಂದಿನ ಕಾಲಕ್ಕೆಲ್ಲ ಅಂತಿದ್ರು. ಯಾರು ಬಂದಿರಿ ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಅಂದ್ರೆ ದಶಗ್ರಂಥಿ ಬ್ರಾಹ್ಮಣ. ದಶಗ್ರಂಥಿ ಬ್ರಾಹ್ಮಣ ಅಂದ್ರೆ 12 ಜನವಾರ ಬ್ರಾಹ್ಮಣ ಅಲ್ಲ. ಈಗೆಲ್ಲ 15, 18 ಹಾಕೋತಾರೆ. ಈಗೆಲ್ಲರೂ ಊರ್ಲಿ ಹಾಕೋದಂತೆ ಮಕ್ಕಳು ಇರ್ತದೆ ಅಂತ ಅಷ್ಟಿರ್ತಾವ. ದಶಗ್ರಂಥಿ ಅಂದ್ರೆ ತತ್ವ ಸಂಖ್ಯಾನ, ತತ್ವ ವಿವೇಕ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ತತ್ವೋದ್ಯೋತ, ತತ್ವನಿರ್ಣಯ, ಹೀಗೆ ಶ್ರೀಮದಾಚಾರ್ಯ 10 ಗ್ರಂಥಗಳು. ಇವ ಸುಧಾ ಏನೋ ಓದಲಿಕ್ಕಾಗಿಲ್ಲ, 10 ಗ್ರಂಥಗಳನ್ನು ಓದ್ಯಾನ. ಅಂತ ಬ್ರಾಹ್ಮಣರು ಊಟಕ್ಕೆ ಕರೆದೀನಿ ಅಂತ ಹೇಳಿ ಹಿಂದಿನ ಕಾಲಕ್ಕೆ ಸ್ತ್ರೀಯರು ಸಂತೋಷ ಪಡ್ತಿದ್ರು. ಈಗ ಬ್ರಾಹ್ಮಣರು ಸಿಕ್ಕರು ಸಾಕು ಅಂತ ಸಂತೋಷ ಪಡೋಕಿಷ್ಟೇ. ಅದಕ್ಕೆ ಅಲ್ಲ ಆ ಯಶೋದಾಗಂತಾರ ದಾಸರು, ಅಲ್ಲ ಸ್ವಾಮಿ ಅವ್ರು ಇವ್ರನ್ಯಾಗ ನೀನು ಬರಂಗಿಲ್ಲ ಅಂತ ಯಶೋದಕ್ಕೆ ದಿವಸ ಅಡಿಗೆ ಮಾಡಿಸುತ್ತಿದ್ದೀನಿ, ಬ್ಯಾಸರು ಬರಂಗಿಲ್ಲ. ಅದಕ್ಕೆ ದಾಸರಂದ್ರು ಆಕೆನ ಹಾಲು ಕೊಡೋದಂತ, ಆಕೆ ಹಾಲು ಬೆಣ್ಣೆ ಮೊಸರು ಕೊಡ್ತಿದ್ದಂತ, ತಿಂತಿದ್ದಂತ. ಯಾವ ಜನ್ಮ ಸುಕೃತ ನಿಂತಿದ್ದು? ಏನು ಸುಕೃತವ ಮಾಡಿದಳು. ಸುಕೃತ ಅಂದ್ರೆ ಪುಣ್ಯ ಏನ್ರಿ, ಸುಕೃತ ಅಂದ್ರೆ ಪುಣ್ಯ. ಯಾವ ಜನದ ಪುಣ್ಯ ತಾಯಿ ನಿಂದು. ದೇವಕಿ ಸಂಭೂತನಾದರು ಕೃಷ್ಣನು, ದೇವಕಿ ತಾಯ್ತನ ಯಶೋದಾಸುತನೆಂದು ತೋರಿದನು. ಕೆಲವು ಮಕ್ಕಳು ನೋಡ್ರಿ, ತಾಯಿ ತಂದೆ ಇರಂಗಿಲ್ಲ, ತಂದೆ ಹಂಗೂ ಇರಂಗಿಲ್ಲ, ಸ್ವಾದ್ರ ಮಾವನಂಗ ಸ್ವಾದ್ರತಿ ಹಿಂಗಿರ್ತಾವ ಏನ್ರಿ. ಯಶೋದಾಸುತನೆಂದು ತೋರಿದನು, ಶೇಷನ ತಾಯಿಗೆ ಕರುಣೆಯ ತೋರಲು ರೋಹಿಣಿ ತಾರೆಯಲ್ಲಿ ಜನಿಸಿದನು. ಇನ್ನು ಅವತಾರ ಮಾಡಿದ ಸರಿ ಆಯ್ತು. ಗೀತ ನರ್ತನ ವಾದ್ಯನಾದದಿಂದ ದೇವಾದಿ ಜನರು ರಮಿಸಿದರು. ಹಾಡಾಡೋರು ಹಾಡಿದ್ರು, ಕುಣಿದವ್ರು ಕುಣಿದ್ರು, ಹೂ ಹಾಕಿದವ್ರು ಹೂ ಹಾಕಿದ್ರು. ಏನು ಎಲ್ಲರೂ ಎಲ್ಲ ಒಬ್ಬೊಬ್ರು ಒಂದೊಂದು ಮಾಡಿದ್ರು. ಬಸ್ನ್ಯಾಗ ಕೂತ್ಕೊಳ್ಳೆ ಒಬ್ಬೊಬ್ಬರಿಗೆ ಒಂದೊಂದು ಆಗ್ತದೆ, ಒಬ್ಬರಿಗೆ ನಿದ್ದೆ ಬಂದ್ಬಿಡ್ತು. ಸ್ವಲ್ಪ ಶಾಂತ ಕೂಡ್ರಿ ಅಂತ ಬಾಜಿಕ್ನವ್ರು ಹೇಳ್ತಿರ್ತಾರೆ. ಬಾಜಿಕ್ನವ್ರು ನಿದ್ದೆ ಬರ್ತಾರೆ, ಅವ್ರು ಭಜನೆ ಮಾಡ್ಬೇಕಂತ ಅವ್ರಿಗೆ ಅಪೇಕ್ಷೆ. ಆಜು ಬಾಜಿಗೆ ಹಾಕಿಬಿಟ್ಟಿರ್ತಾನೆ ದೇವರು. ಒಬ್ರು ಭಜನೆ ಮಾಡೋರು, ಇಬ್ಬರು ನಿದ್ದೆ ಮಾಡೋರ್ನ. ಹಿಂಗೆಲ್ಲ ಕಡೆನೂ ಇರ್ತದೆ. ಬರೀ ಭಾಗವತವಾಗಿ ಇಷ್ಟೇ ಅಂತಿಕೋಬೇಡಿ ಏನ್ರಿ. ಅದಕ್ಕೆ ಕೃಷ್ಣನು ಪಾದವ ಧರೆಗೆ ಇಕ್ಕನೆಂದು ಭೂಷಣೆ ಭೂದೇವಿ ನಸನಕ್ಕಳು. ಕೃಷ್ಣ ಪರಮಾತ್ಮ ಯಾವಾಗ ಅವತಾರ ಮಾಡಿ ಭೂ ಸ್ಪರ್ಶ ಮಾಡಿಬಿಟ್ಟ ತನ್ನ ಪಾದದಿಂದ, ಆವಾಗ ಈ ಅಹಂಕಾರ ಬಹಳ ಬಂತಂತ. ಅಲ್ಲ ಸಾಮಾನ್ಯ ಸ್ತ್ರೀಯರು ಶ್ರಾವಣ ಮಾಸದೊಳಗೆ ದಿವಸ ಹನುಮಪ್ಪಗೊಂದು 4-5 ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಮಕ್ಕಳು ಬೆಂಗಳೂರಿಂದ ಬಂದರು ಅಂತಂದ್ರೆ ಸೊಸೆ ಅಂದರು, ಮಕ್ಕಳು ಯಾರು ಮತ್ತು ಮಾಲಿ ತಂದ್ರು ಅಂದ್ರೆ ಆ ಮಾಲಿ ಹಾಕೊಂಡಿದ್ದಕ್ಕೆ 5 ಪ್ರದಕ್ಷಿಣೆ ಎಕ್ಸ್ಟ್ರಾ. ಇದು ನಮ್ಮ ಗುಲ್ಬರ್ಗದಲ್ಲಿ ನೋಡ್ರಿ, ಹೌದು ನಿಮ್ಗೆ ಗೊತ್ತಾಗ್ತದೆ ಇಲ್ಲ ವಾಸದ ಚಲೋ ಅದ ಅಷ್ಟು ಹೇಳಿಸೋ ಸಲುವಾಗಿ 5 ಪ್ರದಕ್ಷಿಣೆ ಎಕ್ಸ್ಟ್ರಾ. ಅದು ಮತ್ತೆ ನಾಳೆಗೆ ಮತ್ತೆ ತಿಪ್ಪಿಗೆ ಹೋಗೋದು. ಅಂದ್ರೆ ಬಾಡಿದ ಮಾಲಿ ಹಾಕೊಂಡ್ರೆ ಅಹಂಕಾರ ಬಂದು 5 ಪ್ರದಕ್ಷಿಣೆ ಎಕ್ಸ್ಟ್ರಾ ಆದ್ರೆ
ಭಗವಂತ ತನ್ನ ಪಾದವೆಂಬ ಕಮಲವನ್ನು ಭೂಮಿಯ ಮೇಲಿಟ್ಟ, ಹಾಗಾಗಿ ಅಲಂಕೃತಳಾಗಿ ಅಹಂಕಾರ ಬಂತಂತ. ಎಂದಿಗೂ ಬಾಡದೇ ಇರುವ ಯಾವ ಭಗವಂತನ ಪಾದ, ವಿಷ್ಣುಪದಿ ಗಂಗಾದೇವಿ ಅಂಥವಳನ್ನು ಸೃಷ್ಟಿ ಮಾಡಿರತಕ್ಕಂಥ ಈ ಭಗವಂತನ ಪಾದ ಪವಿತ್ರ, ಆ ಪಾದವೆಂಬ ಕಮಲ, ಅದನ್ನು ನಾನು ಧಾರಣ ಮಾಡಿ ಅಲಂಕೃತಳಾದಾಗ ನನಗೆ ಅಷ್ಟು ಅಹಂಕಾರ ಬರಬಾರ್ದು. ಬಾಡಿದ್ದು ಹಾಕೊಂಡ್ರೆ ನಿಮ್ಗೆ ಅಹಂಕಾರ ಬರ್ತದ. ಬಾಡದೇ ಇರುವ ಎಂದಿಗೂ ಯಾರು ನ ಕರ್ಮಣ ನ ಪ್ರಜೆಯ ಜನೇನ ತ್ಯಾಗೇನೇಕೆ ಅಮೃತತ್ವ ಮಾನಶು, ಯಾವ ಸನ್ಯಾಸಿಗಳು ಸತ್ಯಾತ್ಮರಂತಹ ಜ್ಞಾನಿಗಳು, ಟೀಕಾಚಾರ್ಯರಂತಹ, ರುದ್ರದೇವರಂತಹ ತತ್ವಾಭಿಮಾನಿ ದೇವತೆಗಳು ಭಗವಂತನ ಪಾದವನ್ನು ಸ್ಮರಣ ಮಾಡ್ತಾರಲ್ಲ, ಅಂತ ಭಗವಂತ ತನ್ನ ಪಾದವನ್ನು ಭೂಮಿ ಮೇಲಿಟ್ಟಾಗಿ ಎಷ್ಟು ಆನಂದ ಆಗಿದೆ ಕೆಲಕ್ಕೆ. ಕೃಷ್ಣನು ಪಾದವ ಧರೆಗೆ ಇಕ್ಕನೆಂದು ಭೂಷಣೆ ಭೂದೇವಿ ನಸುನಕ್ಕಳು. ಮತ್ತು ಆಕಾಶವಾಣಿ ಆತು, ಅಷ್ಟರೊಳಗೆ ಇವರೆಲ್ಲ ಕಳಿಸಿ ಬಿದ್ದು ಬಿಟ್ಟಿದ್ದು ಅಂತ. ಶಂಖ ಚಕ್ರ ಗದಾ ಪದ್ಮ, ಈಗ ನೋಡ್ರಿ ಕೃಷ್ಣ ಅವತಾರ ಮಾಡ್ಬೇಕಾದ್ರೆ ಹೆಂಗಿತ್ತು ಹಂಗೆ ಬಂತು ಪರಿಸ್ಥಿತಿಗೆ, ಗೊತ್ತಾತ ಎಲ್ಲಕ್ಕೂ ಸಂದರ್ಭ. ಹಾಗಾಗಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ ತಕ್ಷಣ ಲೈಟೇ ಇರಲಿಲ್ಲ ಅಂತ, ಅದಕ್ಕೆ ಲೈಟ್ ತೆಗೆದು ಬಿಟ್ಟಪ್ಪ ಅಂತ. ಲೈಟ್ ಬಂತು ಅಂದ್ರೆ ಮತ್ತೆ ಹೋಗ್ಬೇಕಾದ್ರೆ ಬರ್ತಾವ. ಆಮೇಲೆ ಆಕಾಶವಾಣಿ ಆಯ್ತಂತ, ಇಲ್ಲ ನಾನು ಇಲ್ಲಿರಂಗಿಲ್ಲ, ನಾನು ವೃಜಕ್ಕೆ ಹೋಗ್ತೀನಿ. ಆ ಮೊದಲಿಗೆ ಯಶೋಧ ಮತ್ತು ವಸುದೇವ ದೇವಕಿಯರು ಶಂಖ ಚಕ್ರ ಗದಾ ಪದ್ಮ ಪೀತಾಂಬರಗಳಂತ 10 ರೂಪ ತೋರಿಸಿಬಿಟ್ಟಾನ. ಅಂಥ ರೂಪ ತೋರಿಸಿ ಇನ್ನು ನಾನೇ ಬರ್ಲಿಕ್ಕತ್ತೀನಿ ಅಂತಿಕೊಂಡು ಮೈ ಮೇಲೆ ಬಟ್ಟೆ ಇಲ್ದೇನೆ ಕೂಸಿನಂತೆ ಬದುಕುತ್ತಾನೆ. ಆಮೇಲೆ ನಾ ಇಲ್ಲಿರಂಗಿಲ್ಲ, ವ್ರಜಕ್ಕೆ ಹೋಗ್ತೀನಿ ಅಂತಂದ್ಬಿಟ್ಟ. ಆ ವ್ರಜಕ್ಕೆ ಹೋಗ್ತೀನಿ ಅಂತಂದ್ರೆ ವಸುದೇವ ಟೆನ್ಷನ್ನು, ಅಲ್ಲ ತುಂಬಿ ಹೆರ್ಲಿಕ್ಕೆ ತಾಳಿ ಯಮುನಾ, ಇವನು ಹೆಂಗೆ ಕರ್ಕೊಂಡು ಹೋಗೋದಪ್ಪ ಅಂತವಂಗೆ ಅವು ಸ್ವಲ್ಪ ಚಿಂತೆ ಆಯ್ತು. ಚಿಂತೆ ಆದ ತಕ್ಷಣ ವಾದಿರಾಜರು ರುಕ್ಮಿಣಿ ಶಿಷ್ಯದೊಳಗೆ ಹೇಳ್ತಾರೆ, ಪೂರ್ವ ದಲಿಪತಿಯ ಗತಿಯನ್ನು ಅರೆತು ಯಮುನೆ ತೋಯ ವೇಗ ಬದಿಗಿಟ್ಟಳು. ಸತಿ ಯಮುನೆ ತೋಯ ವೇಗ ಬದಿಗಿಟ್ಟು ಮಾರಮಣಗೆ ಪಥ ನೀಡಿ ಹಿತಗೊಂಡಳು. ಬಿದರ ಪುಟ್ಟಿ ಶಯ್ಯ ಮೇಘ ರವದೊಂದು ಬಿದೇವ ಅಚ್ಚ ಮಾಲೆ ಚಾಮರ. ನೃಪನಂತೆ ಶ್ರೀಕೃಷ್ಣ ಪಥದಲ್ಲಿ ಮೆರೆಯುತ್ತ ಕಾಂತಿ ಪೂರ್ಣ ದಿಮ್ರಜ ಪೋದನು. ಅದಕ್ಕೆ ಯಮುನಾದೇವಿಗೆ ಹಿಂಗೆ ನೋಡಿದಂತ ಕೃಷ್ಣ, ಸ್ವಾಮಿ ನಮಸ್ಕಾರ ನಮಸ್ಕಾರ ಅಂತ ಅಂದ್ಬಿಟ್ಟಂತ. ಹಿಂದಿನ ಜನ್ಮದಲ್ಲಿ ನೀನೇ ರಾಮಾಗಿದ್ದಿಲ್ಲ, ಗುರುತ ಹೌದು. ಆ ರಾಮದಾಗ ಏನು ಮಾಡಿದ್ದ ಅಂತಂದ್ರೆ ಧರ್ಮಶಯನ ಅಂತ ಒಂದು ಕ್ಷೇತ್ರದಲ್ಲಿ ಮಲ್ಕೊಂಡಿದ್ದ. ಸಮುದ್ರ ಏನಾದರೂ ಬಂದು ಸ್ವಾಗತ ಮಾಡ್ತಾನೆ, ಮುಂದೆ ಸೇತುವೆ ಕಟ್ಟಬೇಕು ಅಂತ. 3 ದಿವಸ ಬರಲೇ ಇಲ್ಲ. ರಾಮನಿ ಎದ್ದು ಹೋಗ್ಬಿಟ್ಟ ಕಡೆಗೆ. ಕೆಲವೊಮ್ಮೆ ಆಜುಬಾಜುಕೆ ಇರ್ತಾರ, ಅವ್ರು ಆಮಂತ್ರಣ ಕೊಡಲಿಲ್ಲ ಅಂದ್ರೆ ಏನು ಮಾಡಬೇಕು? ಕೊಡೋತನ ಕಾಯ್ತಾರ. ಬರಲಿಲ್ಲ ಅಂದ್ರೆ ವೈರಿ ಭಾಳ ಬಿಜಿ ಇದ್ದರೆ ಕಾಣ್ತದ, ಬರಲಿಕ್ಕೆ ಆಗಲ್ತ ಮನೆಗೆ ಅಂತ ಆಮೇಲೆ ಹೇಳಿ ಬಂದು ಕರಿಗೆ ಇಲ್ಲಿ ಬರ್ತೇನೆ ಬರ್ರಿ ಅಂದ್ಕೊಂಡು ಅವ್ರು ಕುಂಕುಮ ಹಚ್ಚಿ ಬರ್ಬೇಕಾಗ್ತದೆ. ಹಂಗೆ ರಾಮನೇ ಎದ್ದು ಹೊಂಟು ಬಿಟ್ಟ. ಸೇತುವೆಗೆ ಹೋದ್ರೆ ಆವಾಗ ಸಮುದ್ರ ಅಂದ, ಬಾಬಾ ಸ್ವಾಮಿ ಸ್ವಾಮಿ ಹೆಂಗೆ ಅಂತಿರ್ತಾರಲ್ಲ, ಅತ್ತಂಗೆ ಮಾಡಬೇಕು ಸತ್ತಂಗೆ ಮಾಡಬೇಕು ಅಂತ. ಸುಮ್ಮನೆ ಅತ್ತಂಗೆ ಮಾಡೋದು, ಹೌದ್ರಿ ಅಂತ ಅನ್ನೋದು. ಒಮ್ಮೆ ನಗಲಿಕ್ಕೆ ಶುರು ಮಾಡೋದು. ಎಲ್ಲ ಹುಚ್ಚರಾಟ ಅಂತ ಅರ್ಥ. ಹಾಗೆ ಸಮುದ್ರ ನನ್ನ ಮೇಲೆ ಹಿಂಗೆ ಮಾಡ್ತೀಯ, ನನಗೆ ಸ್ವಾಗತ ಮಾಡಂಗಿಲ್ಲ. ಹಿಂಗೆ ನೋಡಿದಂತೆ ನಿಬದ್ಧ ಸೇತು ರಘುವಂಶಕೇತು ಭ್ರುಭಂಗ ಸಂಭ್ರಾಂತ ಪಯೋಧಿ ಮಧ್ಯೆ. ರಾಮಚಂದ್ರ ದೇವರು ಹೀಗೆ ಭ್ರೂ ವಿಕ್ಷೇಪಗಳನ್ನು ಮಾಡಿದ್ರೆ ಏನ್ರಿ ಸಮುದ್ರ ಅಲ್ಲೋಲ ಕಲ್ಲೋಲಾಗಿ ಶುರು ಆಯ್ತಂತ. ಆ ಸಮುದ್ರದ ಅಲ್ಲೋಲ ಕಲ್ಲೋಲತೆ ಅವ ರಾಮಾವತಾರ ಮಾಡಿದಾಗ ಅದರ ಪರಿಣಾಮ ಇನ್ನದು ಅಂತ. ಕೆಲವರು ಹೇಳ್ತಿರ್ತಾರಲ್ಲ, ಹಿಂಗ್ಯಾಕ್ರಿ ವೈನಿ ಇದು ಬೆಳ್ಳಿ ವಾಟರ್ ನೆಗ್ಯದಂತ್ರ. ಆಚಾರ್ಯ ಇದು ಲಗ್ನ ಆದ ಹೊಸದಾಗಿ ನಮ್ಮ ಮನೆಯವ್ರು ಹೋಗೋದೇ ಸಿಟಿ ಬಂದು ಷಷ್ಟಾಬ್ದಿ ಒಳ್ಳೆಯಾಗಿ ನೋಡ್ರಿ ಹೆಂಗದ ನೋಡ್ರಿ, ಹೆಂಗೆ ತೋರಿಸ್ಬೇಕಲ್ಲ. ಹಂಗೆ ಆ ಥರ ಈ ಬೆಳ್ಳಿ ವಾಟ್ಗಾದ ನೆಗ್ಗದ ಪರಿಣಾಮ ಹೆಂಗೋ ಹಂಗೆ ರಾಮಚಂದ್ರ ದೇವರ ಭ್ರೂ ವಿಕ್ಷೇಪದ ಅಲ್ಲೋಲ ಕಲ್ಲೋಲತೆ ಸಿಟ್ಟಿನ ಪರಿಣಾಮ ಅಂತದು. ಅಲ್ಲೂ ಭಗವಂತನ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡ್ಬೇಕಂತ ಸಮುದ್ರಕ್ಕೆ ಹೋದಾಗ ಏನ್ರಿ. ಹಾಗಾಗಿ ಅಂತ ಭಗವಂತನ ಯಮುನಾದೇವಿ ಅಂದಂತ ಸ್ವಾಮಿ ಆರಾಮನಿ ಕೃಷ್ಣಗಿಯಲ್ಲ, ಓಕೆ ನಮ್ಮ ಬಾಸ್ ನನ್ನೇ ನೀ ನಿಗ್ರಹ ಮಾಡಿ, ಯಾರು ಸಮುದ್ರ ನನ್ನನ್ನು ಮತ್ತು ನನಗೇನು ಮಾಡಬೇಡಪ್ಪ, ನಾ ಕಡಿಮೆ ಮಾಡ್ತೀನಿ. ಪೂರ್ವದಲ್ಲಿ ಪತಿಯ ಗತಿಯನ್ನು ಅರೆತು ಯಮುನೆ ತೋಯ ವೇಗ ಬದಿಗಿಟ್ಟಳು. ಸತಿ ಯಮುನೆ ತೋಯ ವೇಗ ಬದಿಗಿಟ್ಟು ಮಾರಮಣಗೆ ಪಥ ನೀಡಿ ಹಿತಗೊಂಡಳು. ಒಮ್ಮೆ ನೀರು ಕೆಳಗಿಳಿದು ಬಿಡ್ತಂತ. ವಸುದೇವ ಒಂದಂತ ಇದಂಗೆ ನೀರು ಇಳಿತು ಅಂತ ಅಲ್ಲೆಲ್ಲ ಬರೋಬ್ಬರ ವ್ಯವಸ್ಥೆ ಮಾಡಿಬಿಟ್ಟಿರ್ತಾನೆ. ಒಂದು SMS ಕಳಿಸ್ಬಿಟ್ಟಾನೆ ಯಮುನಾದೇವಿ. ಓಕೆ, ಇನ್ನು ರಾಜನ ಕೃಷ್ಣ ಅದಕ್ಕೆ ಅವು ಹೋಗ್ಬೇಕಾದ್ರೆ ಏನು ಮತ್ತು ವಾದ್ಯ ವೈಭವ ಇವೆಲ್ಲ ಬೇಕಲ್ಲ, ಏನೇನಿಲ್ಲ ಅಂತೇನಿಲ್ಲ, ಎಲ್ಲ ಅವಂತ ವಾದಿರಾಜರು ಹೇಳ್ತಾರೆ. ಬಿದರ ಬುಟ್ಟಿ ಶಯ್ಯ, ಬಿದ್ರ ಬುಟ್ಟಿಯೊಳಗೆ ಮಲ್ಕೊಂಡಾನಂತ. ಹೆಂಗಿದ್ದಾನವ? ಅಣೋರಣೀಯಾನ್ ಮಹತೋ ಮಹೀಯಾನ್. ಸ್ವಾಮಿಯವ ಅವನಲ್ಲಿ ವಿರುದ್ಧ ಧರ್ಮಗಳವ ಅಂತ. ನಿನ್ನ ಹೇಳ್ದ ಜಗತ್ತನ್ನು ನಡೆಸುವ ವಿಷಯದಲ್ಲಿ ಸ್ವತಂತ್ರತ್ವ ಏನ್ರಿ, ಭಕ್ತರ ಭಕ್ತಿ ವಿಷಯದಲ್ಲಿ ಅಸ್ವತಂತ್ರತ್ವ. ರಾಮಚಂದ್ರ
ಅವನ ಸರ್ನೇಮ್ ಏನು? ರಾಮಚಂದ್ರ ದಶರಥ ಸೂರ್ಯವಂಶ. ಅಲ್ರಿ ಚಂದ್ರ ಇದ್ದಲ್ಲಿ ಸೂರ್ಯ ಹೆಂಗೆ ಬಂದ? ಈಗ ಜಗತ್ತೇ ಬರೋಂಗಿಲ್ಲ, ಆದ್ರೆ ರಾಮಚಂದ್ರ ಸೂರ್ಯವಂಶದೊಳಗೆ ಹುಟ್ಟುಬಿಟ್ಟಂತ. ಏನ್ರಿ ಚೌರ್ಯತ್ವ ಅಚೌರ್ಯತ್ವ, ಹೀಗೆ ಭಗವಂತನಲ್ಲಿ ವಿರುದ್ಧ ಗುಣಗಳ ಗಣಿಯವ. ಯಾರು? ಭಗವಂತ. ಅವನಲ್ಲಿ ಏನು ಬಂತು ಅಂತಂದ್ರೆ ಹೀಗೆ ಅವನಂದು ಅಡೋರಣೀಯತ್ವ ಮಹತ್ವಮಯೀಯತ. ದಾಸರು ಹೇಳ್ತಾರೆ, ಎಳ್ಳು ಮನೆಯ ಬುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲ ನಿದ್ದಾನೆ ಚಿಂತ್ಯಾಕೆ ಮಾಡತಿದಿ ಚಿನ್ಮಯನಿದ್ದಾನೆ. ಗೋಪ್ತ ತ್ರಿಜಗಳ ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಸ್ತಂಭದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾತ್ಮ ನಿದ್ದಾನೆ ಅಂತ ಭಗವಂತ ಹೊಂಟ. ಬಿದರ ಬುಟ್ಟಿ ಶಯ್ಯ ಮೇಘರವ ದುಂದೋಬಿ, ಅವೆಲ್ಲ ಮೇಘಗಳು ಮಾತಾಡಿದ್ವು ಅಂತ. ಇರ್ಲಪ್ಪ ನಮ್ದೊಳಗೆ ಏನರೇ ಇರಲಿ ಜಗಳ ಇರಲಿ, ಈಗಂತೂ ಕಾರ್ಯಕ್ರಮ ಪೂರ್ತಕ್ಕೆ ಒಂದು ಇರ್ತೀವಿ ಅಂತ ತೋರಿಸೋಣ ಅಂತ ಲಗ್ನದೊಳಗೆ ಓಡಾಡ್ತಾರೆ. ಕರೆ ಒಬ್ರಿಗೊಬ್ರು ಆಗ್ತಿರಂಗಿಲ್ಲ. ಕಾರ್ಯಕ್ರಮ ಮುಗೀತು, ಮುಗದೆ ಹೋತು. ಹಂಗೆ ಅವೆಲ್ಲ ಮೇಘಗಳು ಮಾತಾಡಿದ್ವು ಅಂತ. ಮೇಘ ಬಿದರ ಬುಟ್ಟಿ ಶಯ್ಯ ಮೇಘ ರವದೊಂದೋಬಿ, ಈಗ ಮೇಘಗಳು ಬಡ್ಕೊಂಡು ಅಂತ ಶಬ್ದ ಅಲಿಕತ್ತಂತ, ಸುಶ್ರಾವ್ಯ ಶಬ್ದ ಅಲಿಕತ್ತಂತ, ಮಳೆ ಹನಿಗಳು ಬರ್ಲಿಕ್ಕತ್ತ. ಮೇಘ ರವದೊಂದೋಬಿ. ಆಮೇಲೆ ವಾಯುದೇವ್ರು ಅವ್ರಿಗೆ ಬೇಯಿಸಿದ್ರಂತ, ನಮ್ಮ ಅಪ್ಪ ಹೊಂಟಾನ ಅಂತಿಕೊಂಡು ಇಷ್ಟು ಹಿಂಗೆ ಆಜು ಬಾಜುಕ್ಕೆ ಏನಿದ್ವಲ್ಲ ಹಿಂಗೆ ಮರಗಳು, ಅವುಗಳ ಟೊಂಗಿಗಳು ಹಿಂಗೆ ಆಗ್ತಿದ್ವು, ಅವೇ ಛತ್ರ ಚಾಮರ ಆಯ್ತಂತ. ನೃಪನಂತೆ ಶ್ರೀಕೃಷ್ಣ ಪಥದಲ್ಲಿ ಮೆರೆಯುತ್ತ ಕಾಂತಿ ಪೂರ್ಣ ದಿಮ್ರಜ ಪೋದನು. ಅಂತೂ 8ನೇ ಕಾಣಿಸ್ತಿಲ್ಲ ಅಂತ ಕೌನ್ಸನಿ ಟೆನ್ಷನ್. ಆ ಟೆನ್ಷನ್ದೊಳಗೆ ಏನು ಮಾಡಿದ, ಭಾಳ ಚಿಂತೆ ಆಯಿತು. ಎಲ್ಲ ಕರೆದ ರಾಕ್ಷಸರನ್ನ, ಭೂತನ ಮುಷ್ಟಿಕ ಅರಿಷ್ಟ ವಿವಿಧ ಮೈಂದ ಶಕಟ ಎಲ್ಲರನ್ನ ಕರೆದ. ಅವ ಇವು ಪಿಡಿಯಾಟ್ರಿಷನ್ ಅಂತ ಇರ್ತಾರಲ್ಲ, ಇವು ಕಿಲ್ಲರ್ ಪಿಡಿಯಾಟ್ರಿಷನ್ಗಳು. ಸಣ್ಣ ಹುಡುಗರು ಹೆಂಗೆ ಸಂಹಾರ ಮಾಡಬೇಕು ಅಂತ ಗೊತ್ತಿತ್ತು. ಹಾಗಾಗಿ ಅಂತ ಭಗವಂತ ತಾನು ಹೊಂಟು ಬಿಟ್ಟ. ಆ ಕಡೆಗೆ ಹೋದ ತಕ್ಷಣ ಕಂಸ ಮೀಟಿಂಗ್ ಮಾಡಿದ. ಮತ್ತು ಯಾರು ಯಾದವರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಕೂಸುಗಳನ್ನ ಸಂಹಾರ ಮಾಡ್ತೀರಿ ಅವ್ರಿಗೆ ಪ್ರಮೋಷನ್ ಅಂತ ಅಂದ್ಬಿಟ್ಟ. ಪ್ರಮೋಷನ್ ಕೊಡ್ತೀನಿ ನೋಡಿ, ಮತ್ತು ತೋರಿಸ್ಬೇಕಾ ವಿತ್ ಸರ್ಟಿಫಿಕೇಟ್ ತೋರಿಸ್ಬೇಕದು, ಫೋಟೋ ತೋರಿಸ್ಬೇಕು ಕೂಸಿಂದು. ಆಯ್ತು. ಅಷ್ಟರೊಳಗೆ ಪೂತನ ಮುತ್ತೆ ಇರುತ್ತೆ, ಯಾರದು ಶ್ರಾವಣ ಮಾಸ ಇತ್ತು, ಚಂದ ಹಾಕೊಂಡು ಬಂದು ಪೂತನೆ ರಕ್ಕಸಿ ಮಾಯದಿ ರಮಣಿ ರೂಪದಿ ಗೋಕುಲ ಬಂದಳು. ಕಂಜಾಕ್ಷ ಹರಿಯನ್ನು ಜಂಘದಲ್ಲಿ ಮಲಗಿಸಿ ವಿಷಭರಿತ ಸ್ತನಪಾನ ಗೈದಳು. ಫಳಿಸು ಕಾಲ್ಗಡಗ ಜಣ ಜಣದ ಕಂಕಣ ನವರತ್ನ ಖಚಿತ ವಡ್ಯಾಣ. ಕಪ್ಪು ಕಾಡಿಗೆಯಿಂದ ಒಪ್ಪು ವಸ್ತ್ರದಿಂದ ಊರ್ವಶಿ ಎಂಬಂತೆ ಬಂದಳು. ಆ ಪೂತನ ಏನ್ ಮಾಡ್ಬೇಕು, ಆಕೆ ಸ್ವರೂಪತಃ ರಾಕ್ಷಸಿ ಏನ್ರಿ, ಚಲೋ ರೂಪ ಹಾಕೊಂಡು ಹೋಗ್ಬೇಕಲ್ಲ. ಗೋಕುಲಕ್ಕೆ ಹೋಗ್ಬೇಕಾದ್ರ ಅದಕ್ಕೆ ಕಚ್ಚಿ ಹಾಕೊಂಡ್ಲಂತ, ಕುಂಕುಮ ಹಚ್ಕೊಂಡ್ಲಂತ, ಏನ್ರಿ ಆಮೇಲೆ ಕಾಲ್ಗಡೆಗೆ ಹಾಕೊಂಡ್ಲಂತ. ಗೋಪಾಲಕರು ನೋಡಿದ್ರಂತ ಆನೆಗೆ ಹಾಕಿದಂಗಿತ್ತಂತ. ರಾಕ್ಷಸಿ ಅಂದ್ರ ಎಲ್ಲರೂ ಸಂಹಾರ ಮಾಡಿದ್ರೆ, ದೇವತೆಗಳಿದ್ರೆ ಶಾಪ ಕೊಡ್ತಾವ, ರಾಕ್ಷಸಿ ಇದ್ರೆ ಸಂಹಾರ ಮಾಡ್ತಾವ. ಎರಡೂ ಟೆನ್ಷನ್. ಏನು ಕೆಲವ್ರು ಹೇಳ್ತಿರ್ತಾರ, ಆಚಾರ್ಯ ಏನು ಮಾತಾಡೋಂಗಿಲ್ಲ ನೋಡ್ರಿ ಆಚಾರ್ಯ, ನೋಡುದು ಕಣ್ಣು ಮೂಗು ಸನ್ನಿ ನೋಡ್ತಿರ್ತಾರ, ನಾವು ಆರತಿ ಮಾಡೋದು ಊಟಕ್ಕೆ ಬಡಿಸೋದು ಗಪ್ ಮಲ್ಕೊಳ್ಬಿಡೋದು ನೋಡ್ರಿ ಆಚಾರ್ಯ ಅಂತ ಹೇಳ್ತಿರ್ತಾರ. ಮನೆ ವಾತಾವರಣ ಹಿಂಗೆ ಇತ್ತು. ವಾತಾವರಣ ಅಲ್ಲಿ ಪೂತನ ಬಂದಾಗ ಸ್ವರೂಪತಃ ರಾಕ್ಷಸಿ. ನಾವು ಬೇಕಾದಷ್ಟು ಭಜನಾ ಮಂಡಳಿ ಅಡ್ಡಾಳಿವಿ, ಇಂಥ ಮುತ್ತೈದನ್ ನೋಡಿಲ್ಲ ಅಂತ ಅವ್ರು. ಆಕಿನ ಕಾಲು ಆಕಿನ ಮೂಗು ನೋಡಿದ್ರನ್ನ ಬ್ರಹ್ಮಾಂಡ, ಇಂಥ ಮೂಗು ಅಂತ ಆಕಿ ಅಲಂಕಾರ ಮಾಡ್ಕೊಂಡ್ ಬಂದ್ಬಿಟ್ಟಾಳ. ಏನ್ ತಿಳ್ಕೊಬೇಕು, ಕನ್ಯಾ ತೋರ್ಸಕ್ಕೆ ಹೋಗಿರ್ತಾರಲ್ಲ ಅವೆಲ್ಲ ಹಿಂಗೆ ಪೂತನ ರಕ್ಕಸಿ ಮಾಯಾದಿ ರಮಣಿ, ಕರಿದದ್ದು ಬಿಳಿ ಆಗಿರ್ತಾವ, ಬಿಳಿದದ್ದು ಕರಿ ಆಗಿರ್ತಾವ. ಏನ್ರಿ ಹಳೆಯ ತನಕ ಬಂದಾಗ ಗೊತ್ತಾಗೋದು ಕರಿ ಅವತರ ಸ್ವರೂಪ ಏನೋ. ಹೀಗೆ ಬಂದಿದ್ಲಂತಕಿ ಪೂತನಿ ರಕ್ಕಸಿ ಮಾಯಾದಿ ರಮಣಿ ರೂಪದಿ ಗೋಕುಲ ಬಂದಳು. ಆಮೇಲೆ ಕಂಜಾಕ್ಷ ಹರಿಯನ್ನು ಜಂಘದಲ್ಲಿ ಮಲಗಿಸಿ ವಿಷಭರಿತ ಸ್ತನಪಾನ ಗೈದಳು. ವಿಷ ಕೊಟ್ಟು ಸಂಹಾರ ಮಾಡಬೇಕು ಅಂತ ಆಕಿನೊಳಗೆ ಒಬ್ಬಾಕಿದ್ದ, ಯಾರು ಊರ್ವಶಿ. ಆಕೆ ಸಂಕಲ್ಪ ಮಾಡ್ಯಾಳ, ವಾಮನ ರೂಪಿ ಆದ ಪರಮಾತ್ಮನ ನೋಡಿ ಸ್ವಾಮಿ ನಿನಗೆ ಹಾಲು ಕುಡಿಸ್ಬೇಕು ಅಂತ ಅಪೇಕ್ಷೆ ಆದ. ಆಕಿಂದ ಎಂತ ಕರ್ಮ ನೋಡ್ರಿ, ಡೈರೆಕ್ಟ್ ಭಗವಂತ ಹಾಲು ಕೊಡ್ಲಿಕ್ಕೆ ಬರ್ತದೋ ಇಲ್ಲೋ ಇಲ್ಲ ಅಂತ. ನಾ ಪೂತನಿ ಒಳಗ ಈ ಪೂತನೊಳಗ ಆವೇಶ ಆಗು, ಪೂತನೆ ಹಾಲು ಕುಡಿಸ್ಬೇಕಾದ್ರೆ ವಿಷ ಕುಡಿಸ್ಬೇಕಾದ್ರೆ ನೀ ಹಾಲು ಕೊಡು. ನೋಡಿ ಎಂತೆಂತ ಕರ್ಮ ಇರ್ತಾವ. ನಮ್ದೊಂದು ಕರ್ಮದಲ್ಲಿ ಆಚಾರ ಅಂತ ಇರ್ತಾರ, ಇದೊಂದು ಕರ್ಮನಿ ಊರ್ವಶಿ. ಆಮೇಲೆ
ಊರ್ವಶಿ ಅಂದಂತ ಅಲ್ಲ ಸ್ವಾಮಿ ಅಕ್ಕಿ ವಿಷ ಕೂಡ ಹಾಕಿ ಈಗ ಯಾರ ಕಡೆ ದುಡ್ಡು ಇರ್ತದ ಅವ್ರದ್ದು ಆಟ ನಡೀತಿರಂಗಿಲ್ಲ. ನಾ ಎಷ್ಟು ತನಕ ಕಪ್ಪುಡು ಮೊದಲು ಹೇಳ್ಬಿಟ್ಟಿರ್ತಾರ ಮಕ್ಕಳು ಹೆಣ್ಣಂದ್ರು ನೋಡ್ಕೋತಿರ್ತಾರೆ. ಹಿಂಗ್ ಕಣ್ ಮಾಡಿದ್ರೆ ಈ ರೂಮ್ದ ಹೋಗ್ಬೇಕು, ಹಿಂಗ್ ಕಣ್ ಮಾಡಿದ್ರೆ ರೂಮ್ದ ಹೋಗ್ಬೇಕು, ಹಿಂಗ್ ಮಾಡಿದ್ರೆ ಕುರ್ಚಿ ಮೇಲೆ ಕೊಡ್ಬೇಕಂತ. ಅಲ್ರಿ ಇದು ಯಾರ್ದು ದೇಹ ಯಾರ್ದು? ಪೂತನ ಅಂದು ಆಟಕ್ಕೆ ನಡೀತದ. ಹಾಲು ಕೊಡಕ್ಕೆ ಯಾರು? ಊರ್ವಶಿ. ಯಾವ ಹಾಲು ಕೊಡಬೇಕು ಅಂತ ವಿಚಾರ ಮಾಡಿದ ಊರ್ವಶಿಯದ ದೇಹ ಇಲ್ಲ. ಯಾರು ದೇಹದ ಪೂತನ ಅಂದು ಆಕೆಗೆ ಹಾಲು ಕೊಡ್ಬೇಕಂತ ಅಪೇಕ್ಷೆ ಇಲ್ಲ, ವಿಷ ಕೊಡ್ಬೇಕಂತದ. ಅದಕ್ಕೆ ಆಕೆ ಊರ್ವಶಿ ಅಂದಂತ ಸ್ವಾಮಿನಿಗೆ ಹಾಲು ಕೊಡ್ಬೇಕಂತ ಅಪೇಕ್ಷೆ ಆದ. ನಾ ಏನು ಮಾಡ್ಲಿ ಅಂತಂದ. ನೀ ಕೊಡೋರೆ ಕೂಡ ನಾ ಕುಡಿತೀನಿ ಅಂತಂದ. ಅದೇನ್ ಕುಡಿತೀಯೋ ಸ್ವಾಮಿ ಅಂತ. ಅದಕ್ಕೆ ಭಗವಂತ ಹೇಳಿದಂತ ನಾನು ಹಂಸಿದ್ದೀನಿ, ನಾನು ಹಂಸ ಹಂಸ ಪರಮಹಂಸ ಬಹುದಕ ಕುಟೀಚಕ. ನಾ ಹಂಸಾನಾಂ ಹಂಸಃ ಪರಮಹಂಸಃ. ಏನು ಹಂಸ ಅಂದ್ರೆ ಹಂಸ ಪಕ್ಷಿ. ಹಂಸ ಪಕ್ಷಿ ಹಾಲು ನೀರು ಎರಡು ಕೂಡಿಸಿಟ್ರೆ ನೀರು ಬಿಟ್ಟು ಹಾಲು ತಗೋತದಂತ. ಮತ್ತು ನಾನು ಇಷ್ಟೇ ತಗೊಳ್ಳೇನು, ನಾನು ನಿಮ್ಮೆಲ್ಲ ಸನ್ಯಾಸಿಗಳಿಗೆ ಏನೇನೋ ಪಕ್ಷಿಗಳವಲ್ಲ ಅವುಗಳೆಲ್ಲ ಹಂಸ ರಾಟಿದ್ದೀನಿ, ನಾನು ಪರಮಹಂಸ ಇದ್ದೀನಿ. ಅದಕ್ಕೆ ನಂಗೆ ಹಾಲು ನೀರು ಕೂಡಿಸಿಡ್ಬೇಡ್ರಿ, ಹಾಲು ವಿಷ ಎರಡು ಕೂಡಿಸಿಕೊಡ್ರಿ, ವಿಷ ಬಿಟ್ಟರೆ ಹಾಲು ತಗೋತೀನಿ ಅಂತಂದಂತ. ಏನು ಭಗವಂತ ಅದ್ಭುತ ಕಾರುಣ್ಯ. ಅಂದ್ರೆ ಸ್ತನ್ಯಪಾನದಲ್ಲಿ ಸರ್ವೋತ್ತಮತ್ವ ಅಂತಾರೆ ವಾದಿರಾಜರು. ಏನ್ರಿ ಅವ ಸ್ತನಪಾನ ಮಾಡ್ತಾ ಇರಬೇಕಾದ್ರೂ ಕೂಡ ಅಲ್ಲಿಯೂ ಸರ್ವೋತ್ತಮತ್ವ ತೋರಿಸಿದಂತ. ಹೀಗಾಗಿ ಆ ಪೂತನೇನು ಸಂಹಾರ ಮಾಡಿದಂತ. ಏನ್ರಿ ಅಷ್ಟರೊಳಗೆ ಅವ ಅಲ್ಲಿ ಟ್ಯಾಕ್ಸ್ ಕೊಡ್ಲಿಕ್ಕೆ ಹೋಗ್ಯಾನ. ಯಾರು? ನಂದ ಗೋಪ. ಇಲ್ಲ ಕಾರ್ಯಕ್ರಮ ಭಾರಿ ಆಯ್ತು, ಏನು ಹಿಂಗೆ ಮುಂದೆ ಏನು ಇಟ್ಟಿದ್ದೇ ಇಲ್ಲ, ಮೊಬೈಲ್ ಇಟ್ಟಿದ್ದಿಲ್ಲ, ರೆಕಾರ್ಡಿಂಗ್ ಇಲ್ಲ, ಏನಿದೆ ಇಲ್ಲ. ಹಾಗಾಗಿ ಅಲ್ಲಿ ಹೋಗಿ ಎಲ್ಲ ವಿಷಯ ಹೇಳಿಕತ್ತ. ಆಗ ವಸುದೇವಂದ ಬಹಳ ಏಕೋ ಅಪಶಕನು ಕಾಣ್ತಿರ್ತಾವಲ್ಗೂ ಹೋಗಿ ನೀನು. ಅಷ್ಟರೊಳಗೆ ಪೂತನ ಬಂದ್ಬಿಟ್ಟಾಳ. ಕೃಷ್ಣ ಸಂಹಾರ ಮಾಡಿಬಿಟ್ಟಿದ್ದಾನೆ. ಭಗವಂತಂದು ಏನು ಸ್ವಭಾವ ಗೊತ್ತಾ? ಯಾರು ಏನು ಕೊಡ್ತಾರೋ ಅನಂತ ಮಡಿ ಮಾಡೋದು. ಊರ್ವಶಿ ಒಂದೇ ಒಂದೇ ಹಾಲು ಕೊಟ್ಲಂತ ಅದನ್ನ ಅನಂತ ಮಡಿ ಮಾಡಿ ಕ್ಷೀರಸಾಗರ ಆಕೆ ಅಲ್ಲಿ ಕಳಿಸಿಬಿಟ್ಟಂತ. ಹೋಗಿ ನೀ ನಮ್ಮ ಮನಿ ಅದ. ಪೂತನ ಕೊಟ್ಟಿದ್ದೇನು ಒಂದೇ ಹನಿ ವಿಷ, ಅದನ್ನೇ ಅನಂತ ಮಡಿ ಮಾಡಿ ಸಂಹಾರ ಮಾಡಿಬಿಟ್ಟಂತ. ಮಹದಾಸೀತ್ ತದದ್ಭುತಂ. ಆ ಪೂತನೆಯನ್ನು ಸಂಹಾರ ಮಾಡಿದ್ದೆ ಅದ್ಭುತ ಇತ್ತು. ಅಲ್ರಿ ಯಾರು ಹಿಂಗೆ ಹೇಳ್ತಾರೆ ಅಂತ ಹೇಳ್ರಿ. ಇಲ್ರಿ ಆಚಾರ ಮೊನ್ನೆನ ಮನೆ ಬೆಳ್ಕೊಬ್ರು ಹೋದ್ರು, ಏನು ಹೋದ್ರಿ ಫಸ್ಟ್ ಕ್ಲಾಸ್, ಯಾರು ಅನ್ನಂಗಿಲ್ಲ. ಆದ್ರೆ ಈ ಪೂತನ ಹೋದದ್ದೇ ಬಹಳ ಅದ್ಭುತ ಅಂತ. ಯಾಕಂದ್ರ ಬರ್ಬೇಕಾದ್ರೆ ಚಂದ ಮುತ್ತೈದಿ ಬಂದಾಳಂತ. ಹೋದಾಗ ಹೆಂಗ ಇಡೀ ಕಲಬುರಗಿ ದಾಟಿ ಹಾಕಿ ಒಂದೊಂದು ಕಾಲು ಕೈ. ಈ ಶ್ರಾವಣ ಮಾಸದ ಏನು ನಾಗರ ಪಂಚಮಿ ಹಗ್ಗ ಆಡ್ತಾರಲ್ಲ, ಒಂದು 100 ಮಂದಿ ಹಗ್ಗ ಆಡ್ಬೋದು ಅಂತ ಒಳಗೆ ಆಕೆ ಹಲ್ಲಿಗೆ ಜೋತ್ ಹಾಕಿ. ಆಕಿಂದ ಅದೇನಾದ್ರೂ ಕೃಷ್ಣ ಮ್ಯಾಲ ಇದ್ದಾನ ಅಂತ ನೋಡ್ಲಿಕ್ಕೆ ಹೋದ ಮೂಗನೆ ಬಿದ್ರು ಅಂದ್ರೆ ಪರ್ವತ ಮ್ಯಾಲಿಂದ ಕೆಳಬಿದ್ದಂಗ, ಮೌಂಟ್ ಎವರೆಸ್ಟ್. ಏನ್ರಿ ಅದು ಏರ್ದಂಗ ಇದು ಇಳ್ದಂಗ ಜಾರ್ಗುಂಡಿ. ಒಮ್ಮೆ ಮೂಗನೆ ಅಂತ ಹೇಳಿದ್ರು ಅಂದ್ರೆ ಒಮ್ಮೆ ಬಾಯಿಂದ ಹೊರಬರೋದು. ಹೀಗೆ ಅದಕ್ಕೆ ವೇದವ್ಯಾಸ ದೇವರು ಹೇಳಿದ್ರು ಆ ಪೂತನ ಸತ್ತಿದ್ದೇ ಒಂದು ಅದ್ಭುತ ಅಂತ. ಮಹದಾಸೀತ್ ಅದ್ಭುತ. ಎಷ್ಟು ಹೇಳಿ ಏನು ಹೇಳಬೇಕು ಟೈಮ್ ಅಂತೂ ಆಗಿಬಿಟ್ಟದು. ಅಲ್ಲೆಲ್ಲೇ ಒಂದೊಂದು ಮಹಿಮಾಗಳನ್ನು ಹೇಳ್ಕೋತ ಹೋಗ್ತೀನಿ. ಇನ್ನು ನಲಕೂಬರ ಮಣಿಗ್ರೀವೋ ಮೋಚಯಾಮಾಸ ಶಾಪತಃ. ಬೆಣ್ಣೆ ತಿಂದಂತ. ಬೆಣ್ಣೆ ಯಾಕೆ ತಿಂದಿ ಅಂತ ಕೇಳಿದ್ರಂತ. ಭಗವಂತ ಚೌರ್ಯತ್ವ ಅಚೌರ್ಯತ್ವ ಹೇಳೋದಂತ. ಆ ಕಳ್ಳತನ ಅನ್ನೋದು ದೋಷಲ್ಲ, ಆ ದೋಷ ಹೋಗಿ ಕೇಳ್ತಂತೆ ಕೃಷ್ಣಗೆ. ಅಲ್ಲ ಸ್ವಾಮಿ ಮತ್ತೆ ನಿನ್ನೆ ಸೇರಿದ್ರೆ ಏನೋ ಮತ್ತೆ ದೋಷಗಳು ಗುಣ ಆಗ್ತಾವಂತ, ಅದಕ್ಕೆ ನಾನು ನಿನ್ನ ಸೇರ್ಬೋದೇನೋ ಅಂತ. ಯಾವುದು? ಕಳ್ಳತನ. ಆಯ್ತು ಸೇರು ಅಂತಂದಂತ ಕೃಷ್ಣ. ಅದಕ್ಕೆ ಯಾವತ್ತು ಕಳ್ಳತನ ಎಂಬ ದೋಷ ಭಗವಂತನನ್ನು ಸೇರ್ತು ಅವತ್ತು ಅವನು ಕಳ್ಳತನ ಮಾಡಿಸು ಮಾಡಿದಂತ. ಆದ್ರೆ ಅವನ ಕಳ್ಳತನದಲ್ಲಿ ಏನು ಸ್ವಾರಸ್ಯ ಅಂದ್ರೆ ಶ್ರೀಮದಾಚಾರ್ಯ ಹೇಳ್ತಾರೆ ತಾತ್ಪರ್ಯದಲ್ಲಿ, ಅಕೃತ್ಯತಾಂ ಕೇಶವೋ ನುಗ್ರಹಾಯ. ಯಾರು ಕೃಷ್ಣ ಪರಮಾತ್ಮ ಬೆಣ್ಣೆಯನ್ನು ಕದ್ದಾಗ ನೋಡಿ ಸಂತೋಷ ಪಟ್ರೋ ಅವ್ರಿಗೆ ಮೋಕ್ಷದಲ್ಲಿ ಆನಂದ ಬಿಡುತ್ತಿ ಅಂತ. ಹಿಂಗೆ ಕೇಳಿದ್ರೆ ಆನಂದ ಆಗಿಲ್ಲ. ತಮ್ಮ ಮೊಮ್ಮಕ್ಕಳು ಏನಾದ್ರು ಹಿಂಗ ಕೈಯಾಗ ಆ ನಂದಿನಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡ್ರೆ ಕೃಷ್ಣನು ಗೋವರ್ಧನ ಬೆಟ್ಟವನ್ನು ಎತ್ತಿದ್ದಾನೆ ಅಂತ ಹಾಕ್ತಾನೆ. ಹಾಲಿನ ಪ್ಯಾಕೆಟ್ ಹಿಡ್ಕೊಂಡು ಕೂತಿರ್ತವ್ರು. ಏನ್ ಅಂದ್ರೆ ಭಗವಂತನ ಕತೆ ಕೇಳಿ ಆನಂದ ಏನಾಗ್ತಲ್ಲ ಅದು ಬಹಳ ಕಷ್ಟ, ಆಗಂಗಿಲ್ಲ. ಅದಕ್ಕೆ ಭಗವಂತನಂತ ಗೋಪಾಂಗನೇಯರ ಅಂಗಳದೊಳಗೆ ನಂದ ಗೋಪ ಕಂದ ಕುಡಿದಾನ. ಇಂದು ಕಳೆಯಲ್ಲಿ ಇದ್ದು ಮುಖಿಯರ ಗೂಡಿ ಒಂದೊಂದು ರೂಪದಿ ಆಡ್ಯಾನ. ನವಿಲ ಪುಚ್ಚ ಧರಿಸಿ ನಲ್ಲ ನಿಲಯ ಪೊಕ್ಕು ನವನೀತ ಚೋರ ಅನಸ್ಯಾನ. ಕಠಿಣ ಮನಕಾಯ ವಿರವಲ್ಲಿ ಕೋಮಲ ನವನೀತ ಇರುದ್ಯಾಂಗ ಕೇಳ್ಯಾನ. ನಿಮ್ದೆಲ್ಲ ಕಾಠಿಣ್ಯದ, ಅದಕ್ಕೆ ಮನಸ್ಸು ನಂದು ಮೃದು ಅದ, ಅದಕ್ಕೆ ನಿಮ್ಮ ಹೃದಯದಲ್ಲಿ ಇರಬಾರ್ದು ಅಂತಿಕೊಂಡು ನಿಂತು ತಾನೇ ಬೆಣ್ಣೆಯನ್ನು ಕದೀತಿದ್ದಾನೆ. ಇನ್ನೊಮ್ಮೆ ಮಣ್ಣನ್ನು ತಿಂದಿದ್ದಾನಂತ.
ಏನ್ರಿ ಯಶೋದಾಗ ಅವಾಗ ಏನಾಗ್ತಿತ್ತಂತ, ಈ ಪೂತನಾನ ಸಂಹಾರ ಮಾಡಿದ್ರಲ್ಲ, ಸಂಹಾರ ಮಾಡಿ ಕೃಷ್ಣನ ಕೆಳಗಿಳಿಸಿದ್ರಂತ. ಕೆಳಗಿಳಿಸಿದ ಮೇಲೆ ನಾವು ಹೊರಗೆ ಹೋದ್ ಬಂದ್ಮೇಲೆ ಅಲ್ಲಿ ಮುಟ್ಟಿರ್ತೀವಿ ಅಂತ ಕೈಕಾಲಿ ತಗೋತೀವಲ್ಲ, ಅದಕ್ಕೆ ಕೃಷ್ಣಗ ಏನ್ ಮಾಡಿದ್ರಂತ, ಗೋಮಯ್ಯ ಗೋಮೂತ್ರ ಹಾಕಿ ತಿಕ್ಕಿದ್ರಂತ. ರಾಕ್ಷಸ ಸ್ಪರ್ಶ ಆಗಿದಂತ, ನಂದು ಪ್ರಾರಬ್ಧ ಕರ್ಮ ಅಂತವ. ಅಲ್ಲೇ ಸ್ತೋತ್ರ ಮಾಡ್ತಾರ ಏನಂತ, ಹಾರ ಹೀರ ವೈಜಯಂತಿ ತೋರು ಮುತ್ತಿನ ಹಾರ ಪದಕ ತೇರ ನೇರಿ ಮೆರೆದು ಬರುವ ಶ್ರೀರಂಗ ವಿಠಲನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಸ್ತೂರಿ ರಂಗನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂತು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ ರಂಗನ ನೋಡದ. ನಾವು 9 ದಿವಸ ಇರ್ತೀವಿ ಶ್ರೀರಂಗದೊಳಗೆ. ಅವ್ನು ನಿಸ್ತಿರಿ ಕಸ್ತೂರಿ ಹಚ್ತಾರ, ಕೃಷ್ಣ ಪರಮಾತ್ಮನಿಗೆ ವೆಂಕಪ್ಪಗೆ ಪುನಃ ಹಚ್ಚತಾರ. ಗಂಡ ಕಾಡ ಬೆಕ್ಕಿನದು ವೀರ್ಯ ರೇತಸ್ಸದು, ಅವನಿಗೆ ಬಹಳ ಪ್ರೀತಿ ಅಂತ. ಭಗವಂತನ ಧರ್ಮ ಗೊತ್ತಿಲ್ರಿ ಏನ್ರಿ, ಈ ಧರ್ಮಗಳನ್ನ ತಿಳ್ಕೊಳ್ಳೋದು ಬಹಳ ಕಷ್ಟದ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕ್ಬೇಕಂತೀವಿಲ್ಲ ನಾವು. ಅಶ್ವತ್ಥ ವೃಕ್ಷ ಅಂದ್ರೆ ಏನ್ ಗೊತ್ತಾ, ಕಾಗಿ ಬಲ. ಕಾಗಿ ಮುಟ್ಟಿದ್ರೆ ಕಾಕಸ್ಪರ್ಶ ಶಾಂತಿ ಅದ. ಆದ್ರೆ ಅದ್ರ ಮಲವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಗಂಡು ಸಂತಾನ ಆಗ್ತದೆ. ಬಹಳ ವಿಚಿತ್ರ. ಸ್ತ್ರೀ ಮೂಲ, ಧರ್ಮ ಮೂಲ, ಕೃಷಿ ಮೂಲ, ನದಿ ಮೂಲ, ಇವೇನು ನೋಡ್ಲಿಕ್ಕೆ ಹೋಗಬಾರ್ದು. ಈಗ 5ನೇ ನಾ ಹೇಳ್ತೀನಿ. ಇನ್ನೊಂದು ಏನು ಅಂದ್ರೆ ಅಡಿಗೆ ಮೂಲವನ್ನು ನೋಡಬಾರ್ದು. ಅಡಿಗೆಯವ್ರ ಮೂಲ ನೋಡ್ಬಾರ್ದು. ಈಗ 5ನೇದು ಹೇಳ್ತೀನಿ. ಕಲಿಯುವುದು ಹೋಗ್ಬೇಕು, ಸರಳ ಊಟ ಮಾಡಬೇಕು, ಬಂದ್ಬಿಡಬೇಕು. ಹಾಗೆ ಭಗವಂತ ಅದ್ಭುತ. ಆಮೇಲೆ ಇನ್ನೊಮ್ಮೆ ಆಟ ಆಡ್ಲಿಕ್ಕತ್ರಂತ. ಆಟ ಆಡ್ಬೇಕಾದ್ರೆ ದಿವಸ ಗೋಪಾಲಕರು ಕರ್ಕೊಂಡು ಹೋಗ್ತಿದ್ರಂತ. ಆ ಯಶೋದಾಗ ಅದಕ್ಕೆ ಯಶೋದಾರು ಏನಿಯರು ಗೋಮ ಹೆಚ್ಚೋದಕ್ಕೆ ನಂದ ಪ್ರಾರಬ್ಧ ಕರ್ಮ ಅನ್ನೋದು. ಕೃಷ್ಣ ನನಗೆ ಪುರುಗ ಹಚ್ಚುತ್ತಾರೆ, ಏನು 1 ಕಿಲೋಮೀಟರ್ದಿಂದ ವಾಸ ಬರ್ತದೆ ಅಂತ ಕಸ್ತೂರಿ ಹಚ್ಚುತ್ತಾರೆ, ಗಂಧ ಲೇಪನ ಮಾಡ್ತಾರೆ. ಅಂತ ನನ್ನ ಹೃದಯಕ್ಕೆ ರಾಕ್ಷಸಿ ಸ್ಪರ್ಶ ಆಗಿದೆ ಅಂತಿಕೊಂಡು ಗೋಮೂತ್ರ ಹಾಕ್ತೀರಿ. ಆಮೇಲೆ ಇನ್ನೊಂದು ಮಣ್ಣು ತಿಂದಂತ. ಮಣ್ಣು ತಿಂದಾಗ ತಮಗೆ ಗೊತ್ತಿದೆ ಇವೆಲ್ಲ ಮಣ್ಣು ತಿಂದದ್ದು. ಯಾವಾಗಲೂ ತಾಯಿಯಂದ್ರ ಸ್ವಭಾವ ಏನು ಅಂತಂದ್ರೆ ಮಕ್ಕಳ ದೋಷ ಮುಚ್ಚಿಡೋದೇ ತಾಯಿಯ ಸ್ವಭಾವ. ಇದು ಎಲ್ಲಿಂದ ಶುರುವಾಗಿದೆ ಲಕ್ಷ್ಮೀ ದೇವಿಯಿಂದ ಶುರುವಾಗಿದಂತ. ತನ್ನ ಮಕ್ಕಳ ಕುಂತ ತಾನ ಪೇಳುವುದಕ್ಕೆ ಮನ್ನ ದೀನಾಚಿ ಮಹಲ ಕೂಮಿ. ಅವ್ರದ ಉನ್ನತ ದೋಷಗಳನ್ನು ಎಣಿಸಿದಳು ಅಂತಕ್ಕೆ. ಏನ್ರಿ ಹೆಸರು ತಗೊಳ್ಳಿಲ್ಲ ಅಂತ. ನಮ್ಮ ಮಗ 1ನೇದವನಿಗೆ ಚಲೋ ಇದ್ದಾನೆ, 2ನೇದವ್ ಸ್ವಲ್ಪ ದುರ್ವಾಸರು, 3ನೇದವ್ರು ಅಡ್ಡಿ ಇಲ್ಲ, ಕಾಶ್ಯಪ, 4ನೇದವ್ರು ಒಂದು ಸ್ವಲ್ಪ ಅವು ಬೇರೆ ಬೇರೆ ಗೋತ್ರದವ್ರು ಇದ್ದಾರೆ ಮಕ್ಕಳೆಲ್ಲ ಅಂತಂತಾರೆ. ಹೆಸರು ಹೇಳಂಗಿಲ್ಲ. ಯಾರೋ ಹೇಳಿದ್ರಂತ, ಇಲ್ಲ ಮತ್ತು ನಿಮ್ಮ ಮಗನ ಏನೋ ಪಾಸ್ ಮಾಡಿದ್ದು, ಆದ್ರೆ ಕಣ್ಣು ಮೂಗು ಎಲ್ಲ ಚಲೋ ಅದ, ಒಂದು ಸ್ವಲ್ಪ ಕಪ್ಪಿದಾನ, ಅದಕ್ಕೆ ಬ್ಯಾಡ್ ಅಂದ್ರು. ಹೌದಾ, ಸರಿ, ಅಷ್ಟಕ್ಕೆ ಗಪ್ ಕೊಡ್ಬೇಕಲ್ಲ ತಾಯಿ, ಗಪ್ ಕೊಡ್ಲಿಲ್ಲ ಅಂತ. ಅಲ್ಲ ಮತ್ತು ಅವ್ರ ಮಗನ ನೋಡಿ ಶಾಲೆ ಗ್ರಾಮ ಏನು ಅವ್ರಕ್ಕಿಂತ ನಮ್ಮ ಮಗ ಚಲೋ ಅಂತಂದ. ಅಲ್ರಿ ನಿಮ್ಮ ಮಗ ಕಪ್ಪಿದ್ದಾನೋ ಇಲ್ಲೋ, ಅದು ಒಪ್ಲಿಲ್ಲ ಅಂತ. ಅವ್ರ ಮಗನಿಗಿಂತ ನಮ್ಮ ಮಗ ಕೆಂಪಂತ ಅಂತ. ಇವನು ಕಪ್ಪನೆ ಅದು A1 ಈ B1 ಅಂದ್ರೆ ತಾಯಿಯಂತ ಸ್ವಭಾವ ಅಂತಿದ್ದು. ಹಾಗೆ ಯಶೋದ ಒಪ್ಲಿಲ್ಲಂತೆ. ಕೃಷ್ಣ ಮಣ್ಣು ತಿಂದಾನ, ನಾ ತಿಂದೇ ಇಲ್ಲ ಅಂತಂತಿದ್ದಂತ ದಿವಸ. ಒಮ್ಮೆ ಇವ ಮಣ್ಣು ತಿನ್ನೋದೇ ಕಾಯ್ಕೋತ್ ಕೂತಿದ್ರಂತ. ಕೃಷ್ಣ ಬಾಯ ಮಣ್ಣು ಹಾಕೊಂಡಂತ ಆವಾಗ ಪಟಕ್ನೆ ಕೈ ಹಿಡಿದ್ಬಿಟ್ರಂತ. ಬಾ ನಿನ್ನ ಯಶೋದ ಬಾ ನೋಡು, ಬಾಯ ಮಣ್ಣು ತಿಂದ ನೋಡು, ಮಣ್ಣದ ಪುಣ್ಯಾತ್ಮ, ಯಾಕೆ ಮಣ್ಣು ತಿಂದ ನಮ್ ಪ್ರಾಣ ತೆಗಿರಿಪ್ಪ. ಅವು ಮಕ್ಕಳು ಬಹಳ ವಿಚಿತ್ರ ಇರ್ತಾವ. ಮನೆಯಾಗ ಏನು ಕೇಳ್ತಿರಂಗಿಲ್ಲ, ಹೊರಗೆ ಬಂದ ಅವ ಅತ್ತು ಕರೆದು ಅಸಹ್ಯ ಮಾಡಿ ಅವ್ವ ಅಪ್ಪ ಏನು ಕೊಡ್ಸಂಗಿಲ್ಲ ಅಂತ ಮಾಡ್ತಿರ್ತಾವ. ಹಂಗ ಮೊದಲನೇದ ಟ್ರೆಂಡ್ ಶುರು ಆದ್ರು ಕೃಷ್ಣನೇ. ಇನ್ನು ಯಶೋಧನ ಮಾನ ತೆಗಿತಿದ್ದ. ಯಾಕೆ ಮಾನ ತೆಗಿತಿದ್ದ ಅಂತಂದ್ರೆ, ಆಕೆ ಏನ್ ಮಾಡ್ತಿದ್ಲು ಅಂದ್ರೆ, ಇಷ್ಟು ದಿವಸ ತಪಸ್ಸು ಮಾಡಿ ನನ್ನ ಕರೆದು ಸರ್ವೋತ್ತಮ ಸ್ವಾಮಿ ಅಂತ ಕರೆದು ತೊಡಿ ಮೇಲೆ ಮರೆಸ್ಕೊಂಡಿದ್ದಂತ. ಹಾಲು ಉಕ್ಕಿದಂತ ಕೃಷ್ಣನ ಇಳಿಸಿ ಹೋದಂತ. ಅವ ಅಂದಂತ, ಅಲ್ಲ ನಾನು ನಿನ್ ತೊಡಿ ಮೇಲೆ ಮಲ್ಕೊಂಡಾಗ ನನಗಿಂತ ನಿಮ್ ಜಡ ಹಾದ ಮೇಲೆ ಬಹಳ ಪ್ರೀತಿ ಆತೇನ, ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತಿಕೊಂಡು ಯಶೋದ ಹೋಗಿ ಇಳಿಸುವಷ್ಟ್ರಿಗೆ ಕಲ್ಲು ತೊಗೊಂಡು ಹೋದ್ ಹಾಲೆಲ್ಲ ಕೆಳಗೆ ಹಾಕಿಬಿಡ್ತಿದ್ದ. ಅದನ್ನ ಬೆಕ್ಕ ಬಂದು ಕುಡಿತಿದ್ದ, ನೋಡಿ ಸಂತೋಷ ಪಡ್ತಿದ್ದ. ನನ್ನಂತ ಸ್ವಾಮಿನ ಕರೆದು ನನ್ನ ಮ್ಯಾಲೆ ಮಗನ ಮೋಹ ಮಾಡ್ತಿ, ನಾ ಸರ್ವೋತ್ತಮ ಸ್ವಾಮಿ ಇದ್ದೀನಿ ಅಂತ ಯಶೋದಾಗ ಅವಾಗ ಹೋಗ್ತಿತ್ತ.
ಇಲ್ಲಿ ಪ್ರವಚನ ಕೇಳಿದಾಗ ಅಗ್ದಿ ಬರೋಬ್ಬರಿ ಇರ್ತದೆ, ಇಲ್ಲೇನು ಸಮಸ್ಯೆ ಇಲ್ಲ. ನಾ ಮೊದಲನೇದು ಈಗ ನಾ ಕಲಬುರಗಿ ಒಳಗೆ ಇಷ್ಟು ಕಡೆ ಪ್ರವಚನ ಹೇಳೀನಿ. ನನ್ನ ಪ್ರವಚನದೊಳಗೆ ಇಷ್ಟು ಮಂದಿ ಒಳಗೆ ಈಗ ಅಂದ್ರೆ ಯಾರೂ ನಿದ್ದೆ ಮಾಡದೇ ಇರೋ ಪ್ರವಚನ ಅದು ಇದು ವಿಠಲ್ ನಗರದ. ಏನ್ರಿ, ವಿಠಲ್ ನಗರದಾಗ ಯಾರ್ಯಾರು ಮಲ್ಕೊಂಡಿಲ್ಲ. ಮತ್ತೆ ಮಲ್ಕೊಂಡಿದ್ರು ಹೇಳಬೇಡ್ರಿ, ನಾ ಮತ್ತೆ ಹೇಳಿ ನಾನು ಅಲ್ಲಿ ರೆಕಾರ್ಡ್ ಬೇರೆ ಮಾಡ್ಲಿಕ್ಕೆ. ಏನ್ರಿ, ವಿಠಲ್ ನಗರದಾಗ ಯಾರು ಮಲ್ಕೊಂಡಿಲ್ಲ ಅಂತ ಹೇಳಿ ಮತ್ತೆ ಆಚಾರ ಮತ್ತೆ ನಾ ಮಲ್ಕೊಂಡಿಲ್ಲ ಅಂತ ಹೇಳ್ತಿರ್ಬೇಡ್ರಿ, ನೀವು ಮಲ್ಕೊಂಡಿಲ್ಲ ಅಂತ ಹೇಳ್ಬೇಕೀಗ. ಹಾಗಾಗಿ ಅಂದ್ರೆ ಎಷ್ಟು ವಿಚಿತ್ರ ನೋಡಿ. ಅವಾಗ ಯಶೋದ ಅಜ್ಞಾನ ಬರ್ತಿತ್ತಂತ. ಆ ಅಜ್ಞಾನವನ್ನು ಹೋಗಿಸುವುದಕ್ಕಾಗಿ ಭಗವಂತ ಏನ್ ಮಾಡ್ತಿದ್ದಂತ, ಸರ್ವೋತ್ತಮತ್ವವನ್ನು ತೋರಿಸ್ತಿದ್ದಂತ. ನಾ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನ. ಅಮ್ಮ ನಾ ಮಣ್ಣೆ ತಿಂದಿಲ್ಲ, ಬಾಯಾಗ ಇಷ್ಟು ಮಣ್ಣದ ಮಣ್ಣಿಲ್ಲ ಅಂತಾನ. ಆ ಮಾಡು ಹಂಗಂದ್ರೆ ಆ ಮಾಡು. ಕೃಷ್ಣ ಆ ಮಾಡಿದಂತ ಆ ತೆಗೆಯುತ್ತೆ, ಅಲ್ಲಿ ಒಂದು ಬ್ರಹ್ಮಾಂಡ ಕಾಣಿಸ್ತೆ ಅಂತ. ಬ್ರಹ್ಮಾಂಡದೊಳಗ ಯಶೋಧ ಕೃಷ್ಣ, ಅದ್ರೊಳಗೆ ಮತ್ತೊಂದು ಬ್ರಹ್ಮಾಂಡ, ಮತ್ತೊಂದು ಯಶೋಧ ಕೃಷ್ಣ, ಮತ್ತೊಂದು ಬ್ರಹ್ಮಾಂಡ, ಮತ್ತೊಂದು ಯಶೋಧ ಕೃಷ್ಣ, ಮತ್ತೆ ಹಿಂಗ್ 7 ಕಾಣಿಸಿದ್ವು ಅಂತ. ತಲಿ ಕೆಟ್ಟ ಹೋಯ್ತಂತ ಯಶೋದಾಗ. ನಿನ್ನ ಬಾಯ ಮಣ್ಣು ತಿಂದಿಯೋ ಬಿಟ್ಟಿಯೋ ಗುರುತಿಲ್ಲ, ಬ್ರಹ್ಮಾಂಡದ ನೀಂತು ಸ್ವಾಮಿ. ಹಾ ಬಾ ಹಾದಿಗೆ, ಅದಕ್ಕೆ ನಿಮ್ಗೆ ಬ್ರಹ್ಮಾಂಡ ತೋರಿಸಿದ್ದೆ ನಾನು. ಆಕೆಗೆ ನಕ್ಷತ್ರ ಮಂಡಲಗಳನ್ನು ತೋರಿಸಿದಂತ, ಚಂದ್ರಗಳನ್ನು ತೋರಿಸಿದ. ಮಳಿ ಬಲಿಗೆ ಶುರು ಆತ್ ನೋಡ್ರಿ. ಚಂದ್ರನ ಮಂಡಲವನ್ನು ತೋರಿಸಿದ, ಎಲ್ಲ ತೋರಿಸಿದಂತ ಕೃಷ್ಣ. ಏನು ಅಂತಂದ್ರ ಮಣ್ಣ ತಿನ್ನುವುದರಲ್ಲಿಯೂ ಕೂಡ ಸರ್ವೋತ್ತಮತ್ವದ ಅಂತ ವಾದಿರಾಜರು ಹೇಳ್ತಾರೆ. ಭಾಗವತ ದಶಮ ಸ್ಕಂದಕ್ಕೆ ಸಮಯ ಬಹಳ ಬೇಕು. ಅದ್ರೊಳಗೆ ರುಕ್ಮಿಣಿ ವಿಜಯ ಲಕ್ಷ್ಮೀ ಶೋಭಾನ ಹಾಕಿ ಹೇಳುದು ಅಂತಂದ್ರೆ ಹೋಳಿಗೆ ಮೇಲೆ ಸೀಕರಣಿ ತಂದು ಸಮಯ ಬೇಕಷ್ಟೇ. ಏನ್ರಿ, ಹೋಳಿಗೆ ಮೇಲೆ ಸೀಕರಣಿ ಅನಂತದು. ಹಿಂಗ ಆತ ಸ್ವಾಮಿ, ಆತ ನೀ ಸರ್ವೋತ್ತಮ ಸ್ವಾಮಿ ಇದೆ, ಹಾ ಬಾ ನೀ ಬಾ. ಅವಾಗ ಅವ್ರಿಗೆ ಅಜ್ಞಾನ ಬರ್ತಿತ್ತಂತ. ಆಮೇಲೆ ದಿವಸ ಗೋಪಾಲಕರೆಲ್ಲ ಕರ್ಕೊಂಡು ಹೋಗ್ತಿದ್ರಂತ. ಕೃಷ್ಣನ ಆಟ ಆಡಿಕ್ ಹೋದ್ ಕರ್ಕೊಂಡು ಹೋಗ್ತಿದ್ರಂತ. ಹೋದ ತಕ್ಷಣ ಆಗೇಗ್ತಾಗ್ತಿತ್ತಂತ, ಇದು ನಮ್ಮ ಮನಿದೆ ಅದ, ಇದು ಕೃಷ್ಣ ಹುಚ್ಚದ, ಕರೆದಾಗೆಲ್ಲ ಬರ್ತದ ಅಂತ ಕಲಿಕತ್ರು. ಈಗ ಭಾಳ ಕಲಿಕತ್ತು ಅಂದ್ರೆ ನಮ್ಮನಿ ಹಚ್ಚದ ಅಂತಾರ, ಅದು ಎಚ್ಚರ ಇರಬೇಕು. ಏನ್ರಿ, ಭಾಳ ವಿಚಿತ್ರದ. ಭಾಳ ಕರೆದಾಗೆಲ್ಲ ಹೂ ಅನ್ಬಾರ್ದು. ಆಯ್ತು ಬರೋ ನೋಡೋಣ, ವಿಚಾರ ಮಾಡೋಣ ಇಷ್ಟೇ. ಹಂಗ ಕೃಷ್ಣ ಬರುತ್ತೆ, ಇದು ಹುಚ್ಚದ ಅಂತ ತಿಳ್ಕೊತೀರಿ ಮಾಡ್ತೀವಿ. ಆಮೇಲೆ ಒಂದ್ ದಿವಸ ಎಲ್ಲಾರು ಕರ್ಕೊಂಡು ಹೋಗ್ತದೆ ಯಮುನಾ ದಂಡಿಗೆ ಕರ್ಕೊಂಡು ಹೋಗಿ ರಾತ್ರಿ ನಿದ್ದೆ ಹತ್ತದಂತ. ನಿದ್ದೆ ಹತ್ತಿದಾಗ ಒಂದ್ ಕಡೆ ಕಾಡಿಗೆ ಶುರು ಆಯ್ತಂತ. ಇನ್ನೊಂದು ಕಡೆಗೆ ತನ್ನ ಏನ್ರಿ ರೋಮದಿಂದ ತೋಳುಗಳನ್ನು ಹುಟ್ಟಿಸ್ಬಿಟ್ಟು, ಅತ್ಲಾಗ ಬೆಂಕಿಯಲ್ಲಿ ಹೋಗುವಂಗಿಲ್ಲ, ಇತ್ಲಾಗ ತೋಳುಗಳು ಹೋಗುವಂಗಿಲ್ಲ. ಕೃಷ್ಣ ಪಾಯಿ ಮಹಾಪ್ರಭು ಅಂತಂದಾಗ ಬರೀನ ಹಾದಿ ಬರೀನ ಇನ್ನೊಂದು ಸ್ವಲ್ಪ ಮಾಲಿ. ಅವಾಗ ಯಾವಾಗ ಕೃಷ್ಣ ಸರ್ವೋತ್ತಮ ಸ್ವಾಮಿ ರಕ್ಷಣೆ ಮಾಡು ಅಂತಂದಾಗ ಮತ್ತೆ ಭಗವಂತ ಕೃಷ್ಣಾಯ ಕಾಲಿಯಂ ತೆಕ್ವ ಪೀತ್ವಾದ ಅವಾಗ್ನಿ ಮುಲ್ಬಣ. ನಮ್ಮ ಹೊಟ್ಟೆಯೊಳಗಿರೋದೇನು ಜಾಟರಾಗ್ನಿ, ತಿಂದದ್ದೇನು ಇಡ್ಲಿ, ದ್ವಾಸಿ, ಭಕ್ರಿ, ಚಪಾತಿ, ಸೀಕರ್ಣಿ. ಆದ್ರೆ ತಿಂದದ್ದು ಬೇರೆ, ಜೀರ್ಣ ಮಾಡೋದು ಅಗ್ನಿ. ಆದ್ರೂ ಕೃಷ್ಣ ಪರಮಾತ್ಮ ಕುಡಿದದ್ದೇನು ಕಾಡ್ಗಿಚ್ಚು ಅಂದ್ರೆ ಬೆಂಕಿ. ಕಾಡಿನಲ್ಲಿ ತಿಕ್ಕಿದಾಗ ಬಂದದ್ದು ಬೆಂಕಿ. ಆ ಬೆಂಕಿಯನ್ನು ಕುಡಿದಂತ ಅವನ ಹೊಟ್ಟೆಯಲ್ಲಿರ್ತಕ್ಕಂಥ ಬೆಂಕಿ ಅದು ಜೀರ್ಣ ಮಾಡ್ತಂತ. ಹೆಂಗಿದು ಬೆಂಕಿಯನ್ನು ಬೆಂಕಿ ಜೀರ್ಣ ಮಾಡ್ತಂತ. ಅದು ಭಗವಂತನ ವಿಷಯದಲ್ಲಿ ಇಷ್ಟೇ ತಿಳ್ಕೊಳಿಕ್ ಸಾಧ್ಯದ. ಇದು ಹೆಂಗ ಅಂತ ಅನ್ನೋದೇ ತಿಳ್ಕೊಳಿಕ್ ಸಾಧ್ಯ. ಅದಕ್ಕೆ ಅಪ್ರಮೇಯ. ಹೀಗೆ ಭಗವಂತ ಒಂದೊಂದು ಮಹಿಮೆಯನ್ನು ತೋರಿಸಿದಂತೆ. ಗೋಪಾಲಕರೆಲ್ಲ ಪ್ರಾರ್ಥನೆ ಮಾಡಿದ್ರಂತೆ, ಕೃಷ್ಣ ಕೊಳಲ್ನಾದ್ರು ಮಾಡು, ಏನಾದ್ರೂ ಟೈಮ್ ಪಾಸ್ ಮಾಡು, ಬ್ಯಾಸರ ಬಂದದ. ಆಯ್ತಿನ 5 ನಿಮಿಷ ಮುಗಿಸ್ಬಿಡ್ತು. ಬಾಡಿದ ಬಳ್ಳಿ ಮರಗೋನೆಯೊಡೆದವು ತೀಡುವ ಮಂದ ಮಾರುತನ ಕೂಡಿ, ತೂಗ್ಯಾಡುವ ವನದ ಫಲದ ಗೊಂಚಲದಿ ಪಾಡಲೊಲ್ಲವಳಿ ಕೂಲಗಳು, ಹೇಡಿಗೊಂಡಾವು ಜಾಣ ಹಕ್ಕಿ ಗಿಣಯು ಮಾತಾಡದ ಕಳೆಗುಂದಿದವು ಕೋಕಿಲ, ಓಡ್ಯಾಟ ವೈರಾಟ ಜರದು ಖಗ ಮೃಗ ಗಾಢ ನಿದ್ರೆ ವಶವಾದವೋ, ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು, ಕೆಳಗಿ ನೂದಕ ಒಕ್ಕೇರಿ ಬಂದವು ತುಳಕಿ ಚಲ್ಲಾಡಿ ನಿಂತಳು ಯಮುನೆ, ಮ್ಯಾಲೆ ಮಾಡೊಡ್ಡಿ ಮೇಗಾಳಿ ಭೋರಿಟ್ಟವು ಕಲ್ಲು ಕರಗಿ ನೀರಾದವು, ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶಾವಂತಿಗೆ ಕುಂದ ಬಕುಲವು, ಮಾಲತಿ ಜಾಜಿಯು ಪರಿಮಳಂಗೊಳಗೂಡಿ ನೀಲಾಂಘನಂಗ್ರಿಗೆ ಎರಗಿದವು,
ಮುದ್ದು ಮೋಹನನ ಮಧುರ ಸಂಗೀತವ ಸದ್ದನಾಲಿಸಿ ಗೋಪಿಯರು ಬುದ್ಧಿ ಸೂರ್ಯಾಡಿದ ರಂಗಜ ಬಾಣಕ್ಕೆ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರಿದ್ದ ಸಮಾಧಿಯೋಳ್ ಎದ್ದೆದ್ದು ಕುಣಿದಾಡಿದರು. ಗದ್ದುಗಿ ಅರಸನ ಒಲಸಿಕೊಂಡರು, ಗೆದ್ದರು ಭವ ಸಮುದ್ರವ. ರಂಗ ಕೋಳಲನೂದಲಾಗಿ ರಂಗಯ್ಯ ಕೋಳಲ ನೂದಲು. ಒಂದು ಪದ್ಯದ ಅರ್ಥ ಹೇಳಿ ಮುಗಿಸ್ಬಿಟ್ಟು. ಯಮುನಾದೇವಿ ಕೆಳಗೆ ಹರ್ಲಿಕ್ಕಿದ್ದಿಲ್ಲ ಅಂತ. ಬಹಳ ದಿವಸ ಆತು, ಕೃಷ್ಣ ಬಂದಿಲ್ಲ, ದೊಡ್ಡ ಮಾದಿಪ ಇಂಜಿನಿಯರ್ ಆದಿ, 5 ಲಕ್ಷದ ನಿಂಗೆ ಪಗಾರ ತಿಂಗಳಿಗೆ, ನಮ್ಮನಿ ಯಾಕೆ ಬರ್ತೀವಿ, ನಮ್ಮನಿ ಹಾಲು ಯಾಕೆ ಸೇರ್ತದೆ ಅಂತ ಅಂತಿರ್ತವ ಇಲ್ವೋ. ಹಂಗ ಕೃಷ್ಣ ಗಾಲಿ ಕರ್ತಂತೆ ಯಮನ, ಈಗ ಯಾಕೆ ನಮ್ಮನಿಗೆ ಬರ್ತಿಪ್ಪ ನೀನು, ಸಣ್ಣವಿದ್ದಾಗ ಬರ್ತಿದ್ದಿ, ದೊಡ್ಡವಾಗಿಬಿಟ್ಟಿ ನೀನು, ಗೋವರ್ಧನಧಾರಿ ನೀನು, ಗೋಪಿಕಾಸ್ತ್ರೀ ವಲ್ಲಭ ನೀನು, ಕಂಸನ ಸಂಹಾರಿ ನೀನು, ದ್ವಾರಕಾ ವಲ್ಲಭ, ಹೀಗೆ ನಿನಗೆ ಅನೇಕ ಪದವಿಗಳು ಬಂದು ಬಿಟ್ಟಾವ. ಅಂದ ಮ್ಯಾಲ ನಿನಗೆ ಯಾಕೆ ಬೇಕು ನಂದು ಅಂತ ಅನ್ನತ್ತೆ ಕೊಳಲ್ನಾದ ಮಾಡಿದಂತ. ಆ ಕೊಳಲ್ನಾದ ಹೋಗಿ ಯಮುನಾದೇವಿ ಕೇಳಿಸ್ತಂತ. ಕೇಳಿಸುತ್ತೇಕೆ ಏನ್ ಮಾಡಿದಂತ ಆನಂದಾಗಿ ಪ್ರಾಯ ಸಂಗೀತ ಹಾಡಿದಾಗ ದೀಪ ಹಚ್ಚಿದವರಿದ್ದಾರೆ, ಮಳಿ ತರಿಸಿದವರಿದ್ದಾರೆ, ಕೆಳಗಿನ ನೀರು ಮ್ಯಾಲೆ ಅರಿವು ಹರಿಸಿಲ್ಲ ಏನ್ರಿ. ಭಗವಂತನ ಆ ಕೊಳಲ ಧ್ವನಿಯ ಕೇಳಿ, ಸರ್ವೋತ್ತಮನ ನಾದ ಕೇಳಿ ಕೆಳಗಿನ ನೀರು ಮ್ಯಾಲೆ ಹಾರಿಬಿಟ್ಟು ಅಂತ. ಕೆಳಗಿನೋದಕ ಉಕ್ಕೇರಿ ಬಂದವು. ಅದು ಇಷ್ಟೇ, ಭಗವಂತನ ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರದ ಇದ್ದಂತೆ ಏಕಿ ಶಬ್ದ ಮಾಡಿದಂತ, ಮ್ಯಾಲ ಹಾರಿದಂತ. ಕೆಲವೊಬ್ರು ಸ್ವಾಮಿಗಳು ಬರ್ಲಿತಾರೆ ಅಂತ ಹೇಳಿ ಸ್ವಾಮಿಗಳಿಗೆ ಸಮಯ ಕೊಡಂಗಿಲ್ಲ, ಸ್ಥಳ ಕೊಡಂಗಿಲ್ಲ. ಕಾಲು ಎಲ್ಲ ಪತ್ರಾವಳಿ ತುಳಿದು ಉಪ್ಪೆಲ್ಲ ಝಾಡಿಸಿ ಬಡಿಸ್ಬೇಕಾದ್ರೆ ಹಂಗೆಲ್ಲ ಮಾಡಲಿಲ್ಲ. ಸರ್ವೋತ್ತಮತ್ವಕ್ಕೆ ಚ್ಯುತಿ ಬರದೇ ಇದ್ದಂತೆ ಮ್ಯಾಲ ಹರಿತದಂತ, ಮ್ಯಾಲ ಹರಿದಂತ. ಕೆಳಗಿನೋದಕ ಉಕ್ಕೇರಿ ಬಂದವು, ತುಳಕಿ ಚಲ್ಲಾಡಿ ನಿಂತಳು ಯಮುನೆ. ಮ್ಯಾಲೆ ಮಾಡೊಡ್ಡಿ ಮೇಗಾಳಿ ಭೋರಿಟ್ಟವು, ಕಲ್ಲು ಕರಗಿ ನೀರಾದವು. ಕೃಷ್ಣ ಪರಮಾತ್ಮನ ಕೊಳಲ್ನಾದ ಕೇಳಿ ಕಲ್ಲಿ ನೀರಾಗ್ತದೆ. ಕಲ್ಲು ಹೃದಯ ಅಲ್ಲ, ಕಲ್ಲಿನಂತೆ ಇರತಕ್ಕಂಥ ಹೃದಯಗಳು ನೀರಾಗ್ಬಿಟ್ರು ಅಂತ. ಕಲ್ಲೇನು ನೀರಾಗಂಗಿಲ್ಲ ಏನ್ರಿ. ಭಗವಂತಂದಂತ ಒಂದು ಕೇಳಿದಂತ, ಹಾಲು ಏನ್ ಸ್ವಾಮಿ, ಹಾಲಿರ್ತೀಯೋ ಚೇಂಜ್ ಆಗ್ತೀವೋ? ಎಲ್ಲಿ ಸ್ವಾಮಿ, ಹಾಲೇ ಇರ್ತೀನಿ. ಹಾಲಿದ್ರ ನಿಂಗೆ ಒಂದೇ ದಿವಸ ಆಯುಷ್ಯ, ಫ್ರಿಜ್ನಾಗ ಹೋದ್ರೆ 2 ದಿವಸ ಆಯುಷ್ಯ, ಮೊಸರಾದಿ ಅಂತಂದ್ರೆ 4 ದಿವಸ ಆಯುಷ್ಯ, ಮತ್ತು ಇದೆಲ್ಲ ಅಂಡರ್ಸ್ಟುಡ್. ಫ್ರಿಜ್ಗೆ ಹೋದ್ರೆ 5 ದಿವಸ ಆಯುಷ್ಯ, ಮಜ್ಜಿಗೆ ಆದಂದ್ರೆ 1 ವಾರ ಆಯುಷ್ಯ, ಬೆಣ್ಣೆ ಆದಂದ್ರೆ 1 ತಿಂಗಳ ಆಯುಷ್ಯ, ಬೆಣ್ಣೆ ಕರೆದ ತುಪ್ಪ ಆದ ಅಂತಂದ್ರೆ 16 ವರ್ಷ ಆಯುಷ್ಯ. ನನ್ನ ಮುತ್ತ ಹಚ್ಚುವ ದೀಪಕ್ಕೆ ಸಾಧನ ಆಗ್ತೀವಿ. ಹಾಲು ಹಾಕ್ತೀವೋ ತುಪ್ಪ ಹಾಕ್ತೀವಿ? ತುಪ್ಪ ಹಾಕ್ತೀನಿ ಸ್ವಾಮಿ. ಈಗ ನಾವಿದ್ದದ್ದು ಹಾಲು, ಇನ್ನು ಭಾಗವತ್ ಕೇಳಿ ಆಗ್ಬೇಕಾದದ್ದು ತುಪ್ಪ ಏನ್ರಿ. ಅದಕ್ಕೆ ಅದನ್ನ ಆಪ್ಷನ್ ನಮ್ಗೆ ಬಿಟ್ಬಿಟ್ಟ ಅಂತೀವಿ. ಇಲ್ಲ ನಾವು ಭಾಗವತ್ ಕೇಳ್ತೀವಿ ಆಚಾರ, ನಮ್ಮಷ್ಟಕ್ಕೆ ನಾವಿರ್ತೀವಿ, ನಿಮ್ಮಷ್ಟಕ್ಕೆ ನೀವಿರ್ರಿ ಅಂತ ವರ್ಷಕ್ಕೊಬ್ಬರಿ ನಮಸ್ಕಾರ ಅಂತೀವಿ. ಮತ್ತೆ ಭಾಳ ಏನು ಹೇಳಿಕ್ ಹೋಗ್ಬೇಡ್ರಿ. ನೀವು ಹಾಲೇ ಇರಿ, ನಾವು ತುಪ್ಪ ಇರ್ತೀವಿ, ಹೆಂಗೆ ಅಂತೀರ ಹಂಗೆ. ನೀವೇನು ಬೈತೀರಿ ಬೈರಿ, ಅದು ಒಂದು ವರ್ಷದ ಬೈದು ಹೋಗ್ಬೇಡ್ರಿ ಸಾಕು ಅಂತನ್ಬೇಡ್ರಿ. ಅದಕ್ಕೆ ಕಲ್ಲು ಕರಗಿದಿರಾದವು, ನಳಿನ ಚಂಪಕನಾಗ ಪುನ್ನಾಗ ಪಾಟಲ ಶ್ಯಾಮಂತಿಗೆ ಕುಂದ ಬಕುಲವು, ಮಾಲತಿ ಜಾಜಿಯು ಪರಿಮಳಂಗೊಳಗುಡಿ. ಅವೆಲ್ಲ ಹೂಗಳು ಅನ್ಕೊಂಡಂತ ಎಲ್ಲ ಏನ್ರಿ. ಅವೆಲ್ಲ ಪಾಟಲ ಎಲ್ಲ ಪುಷ್ಪಗಳು ಮೀಟಿಂಗ್ ಮಾಡಿದ್ವಂತ. ನಮಗೆ ಒಳ್ಳೆ ರೂಪ, ಲಾವಣ್ಯ, ಗಂಧ ಎಲ್ಲ ಕೊಟ್ಟಾನ. ಭಗವಂತನ ಪಾದಕ್ಕೆ ಹೋಗಿ ಬೆಳೆದೇ ಇದ್ರೆ ನಮ್ಮ ಜೀವನ ಸಾರ್ಥಕ ಆಗಂಗಿಲ್ಲ. ಹಂಗ ನಮಗೆ ರೂಪ ಕೊಟ್ಟಾನ, ಒಳ್ಳೆಯ ಮೂಗು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಹಲ್ಲು ಕೊಟ್ಟಾನ, ಮನಸ್ಸು ಕೊಟ್ಟಾನ. ಏನ್ ದೇವ್ರ ನಮಸ್ಕಾರ ಮಾಡ್ಲಿಕ್ಕೆ ಏನು ಗಂಟು ಹೋಗ್ತದೆ? ನಾ ಯಾಕೆ ಮಾಡೀನಿ ಅಂತ ಅನ್ನೋದು ಯಾಕಂತ ಆಗ್ರಹ. ಚಲೋ ಇದ್ದೀರಿ ಅಲ್ಲಿ ಏನು ಹೋಗ್ಯದ ಗಂಟು? ಒಳ್ಳೆಯ ಮನಸ್ಸು ಕೊಟ್ಟಾನಲ್ಲೋ, ಜ್ಞಾನ ಮಾಡಿಕೊಟ್ಟಾನಲ್ಲೋ ದೇವರು, ಸಾಧನ ಬುದ್ಧಿ ಕೊಟ್ಟಾನಲ್ಲೋ, ಸತ್ಯಾಸ್ಪರಂತ ಗುರುಗಳನ್ನು ಕೊಟ್ಟಾನಲ್ಲೋ. ಜೀವನದೊಳಗೆ ಗುರುಗಳು ಯಾರು ಇರ್ತಾರೆ ಸಾಕು. ಒಳ್ಳೆಯ ಗುರಿ ಇರ್ಬೇಕಂತ, ಒಳ್ಳೆ ಗುರುಗಳು ಇರ್ಬೇಕಂತ ಇಷ್ಟು ತಿಳುವಳಿಕೆ ಕೊಟ್ಟ ಮೇಲೆ ಮತ್ತೆ ಯಾಕೆ ಅಹಂಕಾರ, ದುರಹಂಕಾರ ಅಂತ ನಮಗೆ ಪ್ರಶ್ನೆ ಮಾಡಿದಂತೆ ಇದೆ. ಆ ಅರ್ಥದಲ್ಲಿ ಕೊಳಲನಾದ, ಅದಕ್ಕೆ ಸರ್ವೋತ್ತಮತ್ವವನ್ನು ಹೇಳ್ತಾರೆ, ಅದು ಕೊಳಲನಾದ. ಹೀಗೆ ಕೃಷ್ಣ ಪರಮಾತ್ಮ ಗೋಪಿಕಾ ಸ್ತ್ರೀಯರು ಅವರಿಗೆಲ್ಲ ಸಂತೋಷಗೊಳಿಸ್ತಾನೆ, ಆಟ ಆಡ್ತಾನೆ, ರಸಕ್ರೀಡಾ.
ಆಮೇಲೆ ಕಂಸನನ್ನು ಸಂಹಾರ ಮಾಡ್ತಾನೆ, ಜರಾಸಂಧನನ್ನು ಸಂಹಾರ ಮಾಡ್ತಾನೆ, ದ್ವಾರಕಾವನ್ನು ನಿರ್ಮಾಣ ಮಾಡ್ತಾನೆ, ಕಾಲಯವನನ್ನು ಸಂಹಾರ ಮಾಡ್ತಾನೆ, ಕೂಪಕರ್ಣವನ್ನು ಸಂಹಾರ ಮಾಡ್ತಾನೆ. ಜನಾರ್ದನಶ್ಚ ರುಕ್ಮಿಣಿ ಚರಂ ಶಿವೇ ದಿನೈಗ್ರಹಿ ಮಹೋತ್ಸವಸ್ತದಾ ಭವತ್ಕುಶಸ್ಥಲೇ ನಿವಾಸಿನ. ಆಮೇಲೆ ರುಕ್ಮಿಣಿ, ಸತ್ಯಭಾಮ, ಕಾಳಿಂದಿ, ಭದ್ರಾ, ಲಕ್ಷಣ, ಮಿತ್ರನಿಂದ ಜಾಂಬವತಿ ಇವನ್ನೆಲ್ಲ ವಿವಾಹ ಮಾಡಿಕೊಳ್ತಾನೆ. 10 ಮಂದಿ ಮಕ್ಕಳು ಹುಡ್ತಾರೆ, ಒಂದು ಸ್ತ್ರೀ ಸಂತಾನವಾಗ್ತದೆ. ಆಮೇಲೆ ಏಕಾದಶಿ ಕುಚೇಲ ಉಪಾಖ್ಯಾನ, ಕುಚೇಲನಿಗೆ ಅನುಗ್ರಹ ಮಾಡ್ತಾನೆ. ಆಮೇಲೆ ನೃಗರಾಜನ ಉಪಾಖ್ಯಾನ. ಇಷ್ಟೆಲ್ಲ ಆದ ಮೇಲೆ ಏಕಾದಶ ಸ್ಕಂದದಲ್ಲಿ ಸಾಂಬಂ ಜಾಂಬವತಿ ಸುತಂ ಅವರೆಲ್ಲ ಪರೀಕ್ಷೆ ಮಾಡ್ತಾರೆ, ಶಾಪ ಕೊಡ್ತಾರೆ, ಯಾವುದರ ಎಲ್ಲ ನಾಶವಾಗ್ತದೆ. ಪ್ರಕೃತಿ ಪಾಠ, ಐಲಗೀತ, ಭಿಕ್ಷುಗೀತ, ಹೀಗೆ ಎಲ್ಲ ಮುಗಿದ ಮೇಲೆ 12ನೇ ಸ್ಕಂದದಲ್ಲಿ ಕಲಿಯುಗದ ಲಕ್ಷಣಗಳು, ಮಾರ್ಕಂಡೇಯ ಉಪಾಖ್ಯಾನ. ಇನ್ನು ಕೊನೆಗೆ ಆ ಪರೀಕ್ಷಿತನಿಗೆ ಒಂದು ಹಾವು ಬಂದು ಫಲರೂಪದಲ್ಲಿ ಬಂದು ಅದು ಕಚ್ಚಿದಾಗ ಆಗ ಪ್ರಾಣವನ್ನು ಬಿಟ್ಬಿಡ್ತಾನೆ. ಪ್ರಾಣವನ್ನು ಬಿಟ್ಟಿದಾಗ ಎಲ್ಲರಿಗೂ ಅಲ್ಲೇ ಕೂತಿರ್ತಾರೆ, ಹಾಕಾರವನ್ನು ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪರೀಕ್ಷಿತನ ನೋಡಿ ಅನ್ನುತ್ತಾರೆ, ಅವನು ಚರ್ಮದೇಹ ಅಂತೆ ಭಾಗವತ ಹೇಳ್ತದೆ, ಅವನಿದು ಕೊನೆಯ ದೇಹ. ಹಾಗಾಗಿ ಆ ಕೊನೆಯ ಆ ಮಾತನ್ನು ಹೇಳ್ತಾರೆ. ಆ ಪರೀಕ್ಷಿತ ಇನ್ನ ಅವನು ಹೋಗಿ ಅಮುಕ್ತ ಸ್ಥಾನದಲ್ಲಿ ಕುಳಿತು ಬಿಟ್ಟಿದ್ದಾನೆ. ಅಂತಹ ಅವನ್ನೆಲ್ಲ ನೋಡಿ ಸಂತೋಷಪಟ್ಟರಂತೆ. ಯಾರು ಈ ಭಾಗವತವನ್ನು ಅಹಂಚ ಸಂಸ್ಮಾರಿತ ಆತ್ಮತತ್ವಂ ಶ್ರುತಂ ಪುರಾಮೇ ಪರಮರ್ಶಿ ವಕ್ತ್ರಾತ್ ಪ್ರಾಯೋಪವೇಶೇ ನೃಪತೆ ಪರೀಕ್ಷಿತ ಸದಸ್ಯ ಋಷೀಣಾಂ ಮಹತಾಂಚ ಶೃಣ್ವತಾಂ ಏತತ್ತು ಕಥಿತಂ ವಿಪ್ರಾಹ ಕೃತಿನೀಯೋರ್ ಉರುಕರ್ಮಣ ಮಹಾತ್ಮ್ಯಂ ವಾಸುದೇವಸ್ಯ ಸರ್ವಾಶುಭ ವಿನಾಶನಂ ಯಯೇವಂ ಶ್ರಾವಯೇ ನಿತ್ಯಂ ಯಾಮಂ ಕ್ಷಣಂ ಅನನ್ಯದೀಹಿ ಶ್ರದ್ಧಾವಾನ್ ಯೋನೋ ಶೃಣುಯಾತ್ ಅಪುನಾತಿ ಆತ್ಮನಮೇವ ಸಹ ದ್ವಾದಶ್ಯಾಂ ಏಕಾದಶ್ಯಾಂ ವಾ ಶೃಣುವಾನ್ ಆಯುಷ್ಮವಾನ್ ಭವೇತ್ ಪಠತಿ ಅನಶ್ನನ್ ಪ್ರಯತಃ ಪೂತೋ ಭವತಿ ಪಾತಕಿ ಪುಷ್ಕರೆ ಮಧುರಾಯಾಂಚ ದ್ವಾರಾವತ್ಯಾಂ ಹಿತಾತ್ಮವಾನ್ ಉಪೋಷ್ಟ ಸಂಹಿತಾಂ ಏತಾಂ ಪಠಿತ್ವಾ ಮುಚ್ಯತೆ ಭಯಾತ್ ದೇವತಾಃ ಮುನಯಃ ಸಿದ್ಧಾಃ ಪಿತರಃ ಮನವಃ ನೃಪಾಃ ಯಚ್ಛಂತಿ ಕಾಮಾನ್ ಗೃಣತಃ ಶೂನ್ಯತೆಭ್ಯೋ ಕೀರ್ತಿತಾಃ. ಎಲ್ಲರೂ ಎಲ್ಲ ವಿಧವಾಗಿರ್ತಕ್ಕಂಥ ಸಂಪತ್ತನ್ನು ಪಡಿತಾರೆ. ಹಾಲು, ಮೊಸರು, ಜೇನುತುಪ್ಪ ಕಾಲುವೆಗಳು ಅವರ ಮನೆಯಲ್ಲಿ ಹರಿತದೆ. ಬ್ರಾಹ್ಮಣನು ಉತ್ತಮ ಜ್ಞಾನಿ ಆಗ್ತಾನೆ, ಕ್ಷತ್ರಿಯನು ತಾನು ರಾಜ್ಯವನ್ನು ಭಾರ ಮಾಡ್ತಾನೆ, ಆಮೇಲೆ ವೈಶ್ಯನು ಒಳ್ಳೆಯ ಧನಿಕನಾಗ್ತಾನೆ, ಎಲ್ಲವನು ಪಾಪಿಷ್ಟನು ಪಾಪದಿಂದ ಮುಕ್ತನಾಗ್ತಾನೆ ಅಂತ ಈ ರೀತಿಯಾಗಿ ಭಾಗವತದ ಫಲವನ್ನು ಹೇಳಿ, ವಿಶೇಷವಾಗಿ ಪುಷ್ಕರದಲ್ಲಿ ಮಥುರೆಯಲ್ಲಿ ಕೇಳಬೇಕು ಅಂತ, ದ್ವಾರಾವತಿಯಲ್ಲಿ ದ್ವಾರಿಕೆಯಲ್ಲಿ ಕೇಳಬೇಕು. ಹೀಗೆ ಉಪಚೇತನ ಶಕ್ತಿಭಿ ಸ್ವ ಆತ್ಮನಿ ಉಪಚೇತ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೇ ಸದೋರಶಿವಾಯ ನಮಃ ಸನಾತನಾಯ ಅಂತ ಈ ರೀತಿಯಾಗಿ ಜದಿಂದ ಪ್ರಾರಂಭ ಮಾಡಿ ಇವೆಲ್ಲ ಮುಗಿಯಂಗಿಲ್ಲ, ನಾವು ಮುಗಿಸ್ಬೇಕು ಏನ್ರಿ. ಅದಕ್ಕೆ ಮತ್ತೆ ಇನ್ನೊಮ್ಮೆ ಯಾವಾಗ ಸಮಯ ಸಿಕ್ಕಾಗ ಇದನ್ನು ಹೇಳೋಣ. ನಮ್ಮ